Hello guys, welcome to the Humble Trader YouTube channel presents the Anonymous Trader Stop. ಈ ಸೀರೀಸ್ ಅಲ್ಲಿ ನೀವು ಸ್ಟಾಕ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನ ಎಕ್ಸ್ಪೀರಿಯನ್ಸ್ ಟ್ರೇಡರ್ಸ್ ಗಳ ಜೊತೆ ತಿಳ್ಕೊಳ್ತಾ ಹೋಗ್ತೀರಾ. ನಮ್ಮ ಪ್ರತಿಯೊಂದು ವಿಡಿಯೋಗಳು ಸಹ ಎಜುಕೇಶನ್ ಪರ್ಪಸ್ ಮಾತ್ರ ಆಗಿರುತ್ತೆ. ಸರ್ ವೆಲ್ಕಮ್ ಅಗೇನ್. ತುಂಬಾ ದಿನ ಆದ್ಮೇಲೆ ಸಿಗ್ತಾ ಇದೀವಿ. ಹಾ, ಸುಮಾರು ದಿನ ಆಯ್ತು. ಹೇಗಿದ್ದೀರಾ ಸರ್? ಏನ್ ಮಾಮೂಲಿ ಆರಾಮ್. ಓಕೆ. ನಾನು ಇದು PNL ಆಗ್ತಾ ಇದ್ದೆ. ತುಂಬಾ ಹಾ. ಜನ ಕೇಳಿದ್ರು ಹೆಂಗೆ ಹೆಂಗೆ ಏನು ಏನು ಅಂತ. ನನ್ನ ಇನ್ಸ್ಟಾಗ್ರಾಮ್ ಇದ್ರಲ್ಲಿ ಹಾ 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 ಎಕ್ಸ್ಪ್ಲೇನ್ ಮಾಡ್ಬೇಕು ಅದು ಹೆಂಗೆ ಏನು ಅಂತ. ಓಕೆ. ಅದೇ P&L ಥ್ರಿಲ್ ಮಾಡೋದು ಅಡಿ ಕುಡಿ. ಆಕ್ಚುಲಿ ಸರ್, ಈ ಆಲ್ಗೋ ಟ್ರೇಡಿಂಗ್ ಅಂದ್ರೆ ಏನು ಸರ್ ಕಂಪ್ಲೀಟ್ ಆಗಿ? ನಮ್ಗೊಂಚೂರು ಅದ್ರ ಬಗ್ಗೆ ನಾಲೆಡ್ಜ್ ಕೊಡಿ ಸರ್. ಏನ್ ಕ್ಯೂರಿಯಾಸಿಟಿ ಇದೆ ಹೇಳಿ, ಫಸ್ಟ್ ಹೇಳ್ತೀನಿ. ಕಂಟಿನ್ಯೂಸ್ ಒಂದು ವಾರದಿಂದ ನಮ್ಗೆ ಈ ತರ ಪ್ಲಸ್ ಪ್ಲಸ್ ಆಗಿ ಅಕೌಂಟ್ ರಿಕವರಿ, ಫುಲ್ ಕ್ಯಾಪಿಟಲ್ ರಿಕವರಿ ಮಾಡಿದ್ರಲ್ಲ, ಅದಕ್ಕೆ ನಾವು ಮಾಡೋಣ ಅಂತ. ನಾನೇನು ಮಾಡಿದ್ದಲ್ಲ ಅದು. ಅಂದ್ರೆ ಒಂದು ಸೆಟಪ್ ನ ಆಟೋಮೇಟ್ ಮಾಡ್ಬೇಕು ಅಂತಂದು ರಿಕ್ವೆಸ್ಟ್ ಕೊಟ್ಟಿದ್ದೆ. 3 ತಿಂಗಳಾಗಿತ್ತು. ಓಕೆ ನಂದೇ ರಿಕ್ವೈರ್ಮೆಂಟ್ ಗಳು ಚೇಂಜ್ ಆಗ್ತಾ ಇದ್ದು ರಿಪೀಟೆಡ್ ಆಗಿ. ಓಕೆ ಎಲ್ಲ ಟೆಸ್ಟ್ ಮಾಡಿ 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 ಹ್ಮ್. ಅದು ಹೆಂಗಿತ್ತು ಅಂದ್ರೆ ಎಕ್ಸ್ಪೀರಿಯನ್ಸ್, ಈ ಕಾರ್ ಮ್ಯಾನುಫ್ಯಾಕ್ಚರರ್ಸ್ ಓಕೆ ಮಾರ್ಕೆಟಿಂಗ್ ಕಾರ್ ಬಿಡಕ್ಕಿಂತ ಮುಂಚೆನೂ ಒಂದ್ಸಲಿ ರೋಡ್ ಟೆಸ್ಟ್ ಮಾಡ್ತಾ ಇರ್ತಾರೆ, ನೋಡಿದೀರಾ? ಬಟ್ ಅದಕ್ಕೆ ಬಣ್ಣದ ಸ್ಟಿಕರ್ ಅಂಟಿಸಿ ಆ ಟೆಸ್ಟ್ ಮಾಡಿಸ್ತಾ ಇದ್ವಿ. ಓಕೆ ಅದಾದ್ಮೇಲೆ ಶೋರೂಮಿಗೆ ಬಂದು ಟೆಸ್ಟ್ ರೈಡ್ ಕಸ್ಟಮರ್ಸ್ ಮಾಡ್ತಾರೆ. ಓಕೆ ಸೊ ಈ ವಾರ ಕಸ್ಟಮರ್ದು ಟೆಸ್ಟ್ ರೈಡ್ ತಗೊಂಡು ಅಷ್ಟೇ. ಓಕೆ 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 ಯಾವ ತರ ಸರ್? ಎಕ್ಸ್ಪ್ಲೈನ್ ಮಾಡಿ ಸರ್ ಪ್ಲೀಸ್ ಸರ್. ಅದು ಒಂದು ಅಗ್ರೆಸಿವ್ ಸೆಟಪ್ ಇತ್ತು ಅಷ್ಟೇನೆ. ಅಂದ್ರೆ ಮಾರ್ಕೆಟ್ ಇಂದು ಮೊಮೆಂಟಮ್ ಯಾವ ರೀತಿ ಅನ್ನೋದನ್ನ ಒಂದೇನೋ ಬೇರೆ ತರ ನೋಡ್ತಾ ಇದ್ವಿ. ಅಂದ್ರೆ ಟೋಟಲಿ ಡಿಫ್ರೆಂಟ್ ಅಪ್ರೋಚ್. ಯಾವ ಸೆಟಪ್ ಸ್ಟ್ರಾಟಜಿ ಎಂತದೂ ಇಲ್ಲ ಅದ್ರಲ್ಲಿ. ಓಕೆ ಅದು ಏನಂದ್ರೆ ಒಂದು ಪ್ರೈಸ್ ಆಕ್ಷನ್ದು ರೆಗ್ಯುಲರ್ ಮೂವ್ಮೆಂಟ್ಸ್ ಇಂದು ಇದಷ್ಟೇನೆ. ಏನೋ ಓವರ್ ಆಲ್ ಏನಂದ್ರೆ ತುಂಬಾ ಸಿಂಪಲ್ ಆಗಿ ಹೇಳೋದಾದ್ರೆ ಲಾಂಗರ್ ಟೈಮ್ ಫ್ರೇಮ್ ಇಂದು ಟ್ರೆಂಡ್ ಬೇಸ್ ಮೇಲೆ ಓಕೆ ಶಾರ್ಟರ್ ಟೈಮ್ ಫ್ರೇಮ್ಸ್ ಅಲ್ಲಿ ಎಂಟ್ರಿ ಎಲ್ಲಿ ತಗೊಳ್ಳೋದು ಅಂತ. ಓಕೆ 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 ಸರ್, ಅದನ್ನ ಎಕ್ಸ್ಪ್ಲೈನ್ ಇಷ್ಟೇ ಮಾಡಿ ವಿಚಾರ. ಸರ್. ಈಗ ಉದಾಹರಣೆಗೆ ಈಗ ನೋಡಿ, ಡೇ ಚಾರ್ಟ್ ಅಲ್ಲಿ ಇದೆ ಇಲ್ಲಿ. ಓಕೆ ನಿಮಗೆ ಡೇ ಚಾರ್ಟ್ ಅಲ್ಲಿ ಏನೋ ಒಂದು ಕಾಣ್ತಾ ಇದೆ. ಏನ್ ಬೇಕಾದ್ರೂ ಇರ್ಬೋದು. ಈಗ ಈ Okay. ಎಂ ಕಾಣ್ತಾ ಇರುತ್ತೆ ಸುಮಾರು ಜನಕ್ಕೆ. ಓಕೆ ಇಲ್ಲಿ ಒಂದು ಬೇಸ್ ಫಾರ್ಮ್ ಇದೆ ಅನ್ನೋದು ಕಾಣ್ತಾ ಇದೆ. ಸೊ ಈ ಟ್ರೆಂಡ್ ಅಲ್ಲಿ ಇರುವಾಗ ನೀವು ಓವರ್ ಆಲ್ ಏನ್ ಮಾಡ್ಬೇಕು? ಇವು ಗೋ ವಿತ್ ದ ಟ್ರೆಂಡ್ ಅಂತ ಹೇಳ್ತಾರೆ. ಹಾ. ಈ ಜನರಲ್ ಆಗಿ ಗೋ ವಿತ್ ದ ಟ್ರೆಂಡ್ ಅಂತ ಅನ್ನೋದು ಒಂದು ವಿಚಾರ. ಆದ್ರೆ ಟ್ರೆಂಡ್ ಯಾವ ಟೈಮ್ ಫ್ರೇಮ್ ಅಲ್ಲಿ ನೋಡ್ಬೇಕು ಏನು ಅದನ್ನೆಲ್ಲ ಒಂದು ನಾವು ಇದಿರ್ಬೇಕಲ್ಲ, ಕ್ಯಾಪಿಟಲೈಸೇಷನ್ ಮಾಡ್ಕೋಬೇಕಲ್ಲ. ಓಕೆ ಸೊ ಇದನ್ನ ಅಲ್ಗಾರಿದಮಿಗೆ ಹೇಳ್ಕೊಡ್ಬೇಕು ಅನ್ನೋದು ಇದ್ದಿದ್ದು. ಈಗ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ರೆಡ್ ಕ್ಯಾಂಡಲ್ ಇದೆ ಅಂತ ಹೇಳಿದ್ರೆ ನಮ್ಗೆ ಓಕೆ ಫೈನ್, ಇದು ಕಂಟಿನ್ಯೂ ಆಗ್ತಾ ಹೋಗುತ್ತೆ ಹಾ ಹಾ ಅದನ್ನ ಲೆಕ್ಕಾಚಾರ. ಓಕೆ 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 ಸರ್, ಈ ಆಲ್ಗಾರಿದಮ್ ಟ್ರೇಡಿಂಗ್ ಅಂದ್ರೆ ಏನು ಸರ್? ಈಗ ಒಂದು ಮತ್ತೆ ಹೇಳಿದ್ರಿ ಆಲ್ಗಾರಿದಮ್ ಟ್ರೇಡಿಂಗ್ ಮಾಡಿದ್ವಿ ಅಂತ. ಏನ್ ಸರ್ ಇಲ್ಲ, ಹಂಗಂದ್ರೆ? ಅಲ್ಗಾರಿದಮ್ ಅಂದ್ರೆ ಈಗ ನೋಡಿ ಏನ್ ಗೊತ್ತಾ, ಇದು ಪ್ರೈಮರಿಲಿ ಈಗ ನೀವು ಒಂದು ಟ್ರೇಡ್ ಮಾಡ್ತಾ ಇರ್ತೀರಿ, ನೀವು ಮ್ಯಾನ್ಯಲ್ ಆಗಿ ಪ್ರತಿಯೊಬ್ಬರಿಗೂ ಟ್ರೇಡ್ ಮಾಡಕ್ ಬರುತ್ತೆ. ಯಾರು ಟ್ರೇಡ್ ಮಾಡದೇ ಇರೋರೇನು ನಮ್ಗಳನ್ನ ಯಾರು ಏನ್ ಕೇಳಕ್ಕೂ ಬರಲ್ಲ, ಅವ್ರ ನಾವು ಹೇಳಕ್ಕೂ ಆಗಲ್ಲ. ಹಾ. ಟ್ರೇಡ್ ಮಾಡೋ ಅಂತವ್ರು ಹಾ. 2 ತರ ಇರುತ್ತೆ. ಓಕೆ ನಂದೊಂದು ಸೆಟಪ್, ನಾನು ಈ ತರ ಸೆಟಪ್ ಫಾರ್ಮ್ ಆದಾಗ ಅಷ್ಟೇ ಟ್ರೇಡ್ ಮಾಡ್ತೀನಿ ಅನ್ನೋದು. ಹೌದು. ಇಲ್ಲ ನಾನು ಮನ್ಸಿಗೆ ಬಂದಂಗೆ ನುಗ್ತೀನಿ ಅನ್ನೋದು. ಓಕೆ ಮನ್ಸಿಗೆ ಬಂದಂಗೆ ನುಗ್ಗೋರಿಗೆ ಏನೂ ಆಗೋದಿಲ್ಲ. ಓಕೆ ಪ್ರತಿಯೊಂದಕ್ಕೂ ಒಂದು ರೂಲ್ ಇರ್ಬೇಕಲ್ವಾ? ಅಥವಾ ಹೌದು. ಒಂದು ಹೌ ಟು ಡೂ ಅನ್ನೋದು ಒಂದು ಇದೇ ಇರುತ್ತೆ ತಾನೆ ಪ್ರತಿಯೊಂದಕ್ಕೂ. ಹೌದು ಸೊ ಒಂದು ರೂಲ್ ಅಂತ ನೀವು ಸೆಟ್ ಮಾಡಿದ್ಮೇಲೆ ಕಂಪ್ಯೂಟರ್ಸ್ ಏನು ಕೆಲಸ ಮಾಡ್ತವೆ? ಕಂಪ್ಯೂಟರ್ಸ್ ಕೆಲಸ ಮಾಡೋದೇ ಮ್ಯಾಥ್ಸ್ ಮೇಲೆ. ಹೌದು ಮ್ಯಾಥ್ಸ್ ಮೇಲೆ ಅದು ಕೆಲಸ ಮಾಡುವಾಗ ನೀವು ಮ್ಯಾಥ್ಸ್ ಅಂದ್ರೆ ರೂಲ್ಸ್ ನ ಮ್ಯಾಥಮೆಟಿಕಲ್ ಆಗಿ ಹೇಳ್ತೀರಾ ಅಷ್ಟೇನೆ. ಹೌದು ಈಗ ಉದಾಹರಣೆಗೆ ಎಂ ಆಗಿದೆ ಅಂತ ಇಲ್ಲಿ ನಾವು ನೋಡ್ತಾ ಇದೀವಲ್ವಾ? ಸುಮ್ನೆ ಹಂಗೆ ಎಕ್ಸಾಂಪಲ್ ಸೇಕ್ ನಾನು ಹೇಳ್ತೀನಿ. ಇಲ್ಲೊಂದು ಎಂ ಆಗಿದೆ. ಹ್ಮ್. ನಿಮಗೆ ಮ್ಯಾನ್ಯುಯಲ್ ಆಗಿ ಈ ಎಂ ನ ಐಡೆಂಟಿಫೈ ಮಾಡಕ್ಕೆ ಎಷ್ಟು ಟೈಮ್ ಬೇಕು? ನನ್ನ ಮ್ಯಾನ್ಯುಯಲ್ ಆಗಿ ಎಂ ಫಾರ್ಮ್ ಆಗೋ ಮಾಡ್ಬೇಕು. ತಕ್ಷಣ ಬೇಕಲ್ವಾ? ಹೌದೌದು ಸರಿನಾ? ಸರಿ. ಈ ಎಂ ಫಾರ್ಮ್ ಆಗೋಕ್ಕಿಂತ ಮುಂಚೆ ಏನೇನೋ ಕುಕ್ ಆಗ್ತಾ ಇರುತ್ತೆ ಒಳಗೆ. ಹೌದು. ಇಲ್ಲಿ ಏನಿದೆ ಅಂದ್ರೆ ಡಿಫ್ರೆನ್ಸ್, ಈಗ ಅಡಿಗೆ ಆದ್ಮೇಲೆ ತಿನ್ನೋದಕ್ಕೂ ಆಗ್ತಾ ಇರುವಾಗ್ಲೇನೆ ಪ್ರಿಪರೇಷನ್ ಇಂದಾನೆ ಇದು ಇಂಥ ಅಡಿಗೆನೆ ಆಗುತ್ತೆ ಅನ್ನೋದನ್ನ ಆಂಟಿಸಿಪೇಟ್ ಮಾಡೋದು ಅಥವಾ ಕ್ಯಾಲ್ಕುಲೇಟ್ ಮಾಡೋದು, ಹಾ. 2 ಡಿಫ್ರೆನ್ಸ್ ಇದೆ. ಆಂಟಿಸಿಪೇಷನ್ ಮಾಡೋದು ಮನುಷ್ಯ, ಓಕೆ ಕ್ಯಾಲ್ಕುಲೇಷನ್ ಮಾಡೋದು ಅಲ್ಗಾರಿದಮ್. ಓಕೆ ನಿಮ್ ಮನ್ಸಿಗೆ ಅದು ಏನೋ ಮೂಮೆಂಟ್ ಬರುತ್ತೆ ಅಂದ್ರೆ ನಿಮ್ ಮನ್ಸಿಗೆ ಅದು ಕೆಳಗ್ ಬರುತ್ತೆ ಅಂತ ಅನಿಸ್ತಾ ಇದೆ. ಓಕೆ
ಅಲ್ಗಾರಿದಮ್ ಪ್ರಕಾರ ಮೇಲ್ ಹೋಗುತ್ತೆ ಅಂತ ಅನಿಸ್ತಿದೆ. ಯಾಕೆ ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಬರ್ತಿದೆ ಅಂತಂದ್ರೆ ಅದೇ ಆಂಟಿಸಿಪೇಷನ್ ಮತ್ತೆ ಕ್ಯಾಲ್ಕುಲೇಷನ್ ಇನ್ ಮಧ್ಯದ ವ್ಯತ್ಯಾಸ. ಓಕೆ ಸೊ ಹ್ಯೂಮನ್ ಎಮೋಷನ್ಸ್ ಈಗ ಎಲ್ಲರೂ ಹೇಳ್ತಾರಲ್ಲ, ಈಗ ಹಿಂಗ್ ಮಾಡಿ ಹಂಗ್ ಮಾಡಿ ಹಂಗ್ ಮಾಡಿ ಹಿಂಗ್ ಮಾಡಿ ಅಂತಂದು ಏನೋ ರೆಗ್ಯುಲರ್ ಸೆಟ್ ಆಫ್ ರೂಲ್ಸ್ ಇದೆಯಲ್ಲ. ಸ್ಟ್ರಾಟಜಿ. ಹಾ, ಸ್ಟ್ರಾಟಜಿ ಅಂತಂದ್ರೆ ಸ್ಟ್ರಾಟಜಿ ಏನ್ ಗೊತ್ತಾ, ಮಾರ್ಕೆಟ್ ಅಲ್ಲಿ ನಾನು ಇಷ್ಟು ದಿವಸ ಸ್ಟ್ರಾಟಜಿನೇ ಇಲ್ಲ ಅಂತ ಹೇಳ್ತೀನಿ ನಾನು. ಹಾ. ಸ್ಟ್ರಾಟಜಿ ಏನು ಅನ್ನೋದು ನನಗೆ ಗೊತ್ತಾಯ್ತು ಮೊನ್ನೆ, ತುಂಬಾ ಯೋಚನೆ ಮಾಡಿ. ಏನು ಸರ್? ಏನು ಸ್ಟ್ರಾಟಜಿನೇ ಇಲ್ಲ ಅನ್ನೋದೇ ಸ್ಟ್ರಾಟಜಿ. ನಾವೇನು ತುಂಬಾ ದಿನದಿಂದ ಹೇಳ್ತಾ ಇದ್ದೇವೆ. ವಿಚಾರ, ಸ್ಟ್ರಾಟಜಿನೇ ಏನು ಇಲ್ಲ. ಆಮೇಲೆ ಒಂದ್ ರೂಲ್ ನ ಮಾಡ್ಕೊಂಡು ನಾನು ರೂಲ್ ಫಾರ್ಮ್ ಈ ಎಲ್ಲಾ ಕಡೆ ಟ್ರೇಡ್ ತಗೊಳಕ್ಕಂತೂ ಆಗಲ್ಲ. ನಿಮ್ಗೂ ಗೊತ್ತು, ನನ್ಗೂ ಗೊತ್ತು. ಜನ ಏನಂತಾರೆ, ನನ್ಗೆ ಕೆಲವೊಂದ್ ಕಡೆ ಕೇಳ್ಕೊಂಡಿದ್ದು ಏನು, ಅಲ್ಲಿ ಒಂದ್ ಕ್ಯಾಂಡಲ್ ಫಾರ್ಮ್ ಆಗಕ್ಕೆ ಇಷ್ಟು ರೂಪಾಯಿ ಬೇಕು, ಅಷ್ಟು ರೂಪಾಯಿ. ಆ ತರದ್ ಏನು ಇಲ್ವೇ ಇಲ್ಲ. ಅಷ್ಟು ರೂಪಾಯಿ ಬೇಕು, ಇಷ್ಟು ರೂಪಾಯಿ ಬೇಕು ಅನ್ನೋದು. ಓಕೆ ಪ್ರತಿ ಕ್ಯಾಂಡಲಲ್ಲೂ ಪ್ರತಿ ಇದ್ರಲ್ಲೂ ₹1 ಮೂವ್ಮೆಂಟ್ ಬರ್ತಾ ಇದೆ ಅಂದ್ರೆ ಯಾರೋ ಅದನ್ನ ಮೂವ್ ಮಾಡ್ತಾ ಇದಾರೆ ಅಂದ್ರೆ ಸಮಥಿಂಗ್ ಇಸ್ ಪುಷಿಂಗ್ ಇಟ್. ಏನು ಯಾರ್ದೋ ದುಡ್ಡು ಅದನ್ನ ಮೂವ್ ಮಾಡ್ತಾ ಇದೆ. ಹೌದು. ದುಡ್ಡು ಮೂವ್ ಮಾಡ್ದಲೆ ಪ್ರೈಸ್ ಅಂತೂ ಮೂವ್ ಆಗಲ್ಲ. ದುಡ್ಡಲ್ಲಿ ಪಂಪ್ ಆಗ್ದಲೆ ಅಥವಾ ಏನೋ ಒಂದ್ ಆಗ್ದಲೆ ಏನೂ ಆಗಲ್ಲ ಪ್ರೈಸ್ ಮೂವ್ಮೆಂಟ್ ಯಾವ್ದ್ರಲ್ಲೂ. ಹೌದೌದು. ಹಂಗಂತ ನಾವ್ ಎಲ್ಲಾ ಕಡೆ ನುಗ್ಗಕ್ ಹೋಗಲ್ಲ. ನಮ್ ಸೆಟಪ್ ಇಲ್ಲಿ ವರ್ಕ್ ಆಗ್ತಿದೆ ಅಂತಂದ್ರೆ ನಾವು ಇಲ್ಲಿ ಸೆಟಪ್ ಕ್ರಿಯೇಟ್ ಆಗಿದೆ ಅಂತ ಹೇಳಿ ಹೋಗ್ಬೇಕು. ಹೌದು. ಸೊ ಇನ್ನ ಬೇರೆಯವ್ರದ್ದು ಇನ್ನೊಂದ್ ಕಡೆ ಫಾರ್ಮ್ ಆಗಿರುತ್ತೆ, ಅವ್ರು ಅದನ್ನ ಮಾಡ್ಕೊಂತಾರೆ. ಬೇರೆಯವ್ರು ಇನ್ನೊಂದ್ ಟೈಮ್ ಫ್ರೇಮ್ ಅಲ್ಲಿ ನೋಡ್ತಾ ಇರ್ತಾರೆ. ಈಗ ನಿಮಗೆ ಮ್ಯಾನ್ಯುಯಲ್ ಆಗಿ ಟ್ರೇಡ್ ಮಾಡ್ತಾ ಇರ್ತೀರಿ. ಎಷ್ಟ್ ಟೈಮ್ ಫ್ರೇಮ್ ಅಲ್ಲಿ ಒಟ್ಟಿಗೆ ನೋಡಕ್ಕಾಗುತ್ತೆ ಚಾರ್ಟ್ ನ? ನೀವು 10 ಸ್ಕ್ರೀನ್ ಇಟ್ಕೊಳ್ಳಿ, 50 ಸ್ಕ್ರೀನ್ ಇಟ್ಕೊಳ್ಳಿ, ನಾನು ಅದನ್ನೇನ್ ಕೇಳಲ್ಲ. ನಿಮ್ದು ತಾಕತ್ತು. ಓಕೆ 10 ಸ್ಕ್ರೀನ್ ಇಟ್ಕೊಂಡ್ರು ಹಾ. ನಿಫ್ಟಿನ 5 ಸೆಕೆಂಡ್, 15, 30, 1 ನಿಮಿಷ, 3 ನಿಮಿಷ, 5 ನಿಮಿಷ, 10 ನಿಮಿಷ, 15 ನಿಮಿಷ ಅಂತ 1 ಅವರ್ ತನಕನು ನೀವು ಚಾರ್ಟ್ ಹಾಕಂತೀರ. ಹೌದು. ನೀವು ನೋಡಿ ಡಿಸಿಷನ್ ತಗೊಳಕ್ಕೆ ಪಾಸಿಬಿಲಿಟಿ ಎಷ್ಟಿದೆ ಹೇಳಿ ನನಗೆ first. ಹೌದು, ಆಗಲ್ಲ ಸರ್. ನಮ್ಗೆ ಎಲ್ಲಿ ಎರಡು Manually ಸಾಧ್ಯ ಇಲ್ಲ. screen ನೋಡಿದ್ರೆ ಕನ್ಫ್ಯೂಸ್ ಆಗೋಗುತ್ತೆ. ಏನ್ ಮಾಡ್ತಾ ಇದ್ದೀನಿ ಅನ್ನೋ ಲೆಕ್ಕಾಚಾರಕ್ಕೆ ಬಂದ್ಬಿಡ್ತೀವಿ. ಹೌದಾ? ಒಂದು, ನೀವು ಎಂಡ್ ಆಫ್ ದ ಡೇ ಈ ಟ್ರೇಡ್ ಎಂಟ್ರಿ ಮತ್ತೆ ಎಕ್ಸಿಟ್ ಇನ್ ಡಿಸಿಷನ್ ಅನ್ನ ನೀವು ಅನಲೈಸ್ ಮಾಡಿ ನೋಡಿದ್ರೆ ಅದು ಮ್ಯಾಥಮೆಟಿಕಲ್ ಡಿಸಿಷನ್ ತಾನೆ. ಹೌದು ಹೌದು ಹೌದು. ಪ್ರತಿಯೊಂದು ಮ್ಯಾಥಮೆಟಿಕಲ್ ಇಲ್ಲಿ. ಹಾ. ಇಲ್ಲಿ ನನಗೆ ಮ್ಯಾಥ್ಸ್ ಬರಲ್ಲ, ನಾನು ಟ್ರೇಡ್ ಮಾಡಲ್ಲ. ಆ ತರದವ್ರು ಯಾರು ಇಲ್ಲಲ್ಲ. ನಂಗೆ ಮ್ಯಾಥ್ಸ್ ಇಷ್ಟ ಇಲ್ಲ. ಮ್ಯಾಥ್ಸ್ ಅನ್ನೋದು ನಮಗ್ ಬೇಡಣ್ಣ. ನಮಗ್ ಮ್ಯಾಥ್ಸ್ ಬೇಕಾಗಿರೋದು ಬರೀ ಡಿಸಿಷನ್ ಮೇಕಿಂಗಿಗೆ. ಹೌದು. ಒಂದು ಐಟಮ್ ₹10 ತಗೋಬೇಕು ಅಂತ ಅನ್ನೋದು ಮ್ಯಾಥಮೆಟಿಕಲ್ ಡಿಸಿಷನ್. ಅಷ್ಟು ಸಿಂಪಲ್ ಡಿಸಿಷನ್ಸ್ ನಾನು ಹೇಳ್ತಾ ಇರೋದು. ಹೌದು ಹೌದಲ್ಲ? ಹೌದು ಹೌದು. ಈ ಮ್ಯಾಥಮೆಟಿಕಲ್ ಡಿಸಿಷನ್ಸ್ ಅನ್ನ ನೀವು ಮಾಡೋದು ನಿಮಗೆ ಇಂಟರ್ಫಿಯರೆನ್ಸ್ ಇರುತ್ತೆ ನಿಮ್ ಡಿಸಿಷನ್ಗೆ. ಇದು ಹಿಂಗ್ ಅನ್ಸ್ಬೋದು. ಯಾವ ನಮ್ಮ ಫೇವರೇಟ್ ಯೂಟ್ಯೂಬರ್ ಹೇಳ್ತಾ ಇದ್ದಾನೆ ಇವತ್ತು ಮಾರ್ಕೆಟ್ ಮೇಲೆ ಹೋಗುತ್ತೆ ಅಂತ, ನೋಡ್ರಿ ಇಲ್ಲಿ ಬೀಳ್ತಾ ಇದೆ, ಇಲ್ಲಿ ಇಲ್ಲಿಂದ ರಿವರ್ಸ್ ಆಗ್ಬೋದು, ಇಲ್ಲಿಂದ ಬೌನ್ಸ್ ಆಗ್ಬೋದು, ಇಲ್ಲಿಂದ ಬೌನ್ಸ್ ಆಗ್ಬೋದು ಅಂತ ಪ್ರತಿ ಲೆವೆಲ್ ಅಲ್ಲೂ ಕಾಲ್ ಬೈ ಮಾಡಿ ಆವರೇಜ್ ಮಾಡ್ತಾ ಹೋಗಕ್ಕಾಗತ್ತಾ? ಅದೇ ನಾ ಮಾಡ್ತಿದ್ದಲ್ವಾ ಸರ್ ನಾವು ಫಸ್ಟ್. ಅದು ಲಾಜಿಕಲ್ ಅಲ್ವೇ ಅಲ್ಲ. ಡೋಂಟ್ ಮ್ಯಾರಿ ಯುವರ್ ಪೊಸಿಷನ್. ಎಸ್. ಅದ್ ಮದ್ವೆ ಆಗಂತ ವಿಚಾರನೇ ಅಲ್ಲ, ಬಿಟ್ಟು ಹೋಗ್ತಾ ಇರ್ಬೇಕು ಅಷ್ಟೇನೆ. ಎಕ್ಸಾಕ್ಟ್ಲಿ. ಲೆವೆಲ್ಸ್ ಇಟ್ಕೊಂಡು ಟ್ರೇಡ್ ಮಾಡ್ತೀರಾ ಮಾಡಿ. ಹ್ಮ್. ನೀವು ಪ್ಯಾಟರ್ನ್ಸ್ ಫಾರ್ಮ್ ಆದಾಗ್ಲೇ ಟ್ರೇಡ್ ಮಾಡ್ತೀರಾ ಮಾಡಿ. ಅದನ್ನು ಅಲ್ಗಾರಿದಮ್ ಮಾಡುತ್ತೆ. ಅಲ್ಗಾರಿದಮ್ ಅಲ್ಲಿ ಅಡ್ವಾಂಟೇಜ್ ಏನು, ನಮ್ಗೆ ಈ ಫೋಮೋ ಏನಿಲ್ಲ, ಹ್ಯೂಮನ್ ಎಮೋಷನ್ಸ್ ನ ಮೈನಸ್ ಮಾಡುತ್ತೆ ಅಷ್ಟೇನೆ. 2 ವಿಚಾರನ ಸರ್ಪಾಸ್ ಮಾಡುತ್ತೆ ಅಲ್ಗಾರಿದಮ್ ಅಥವಾ ಕಂಪ್ಯೂಟರ್. ನಮ್ಮನ್ನ ಮೀರ್ಸೋದು 2 ವಿಷಯದಲ್ಲಿ. ಓಕೆ. ಒಂದು, ನಮ್ಮ ಎಮೋಷನ್ಸ್ ಏನಿದೆ ಅಲ್ಲಿ ಇಂಟ್ರೊಡ್ಯೂಸ್ ಆಗಲ್ಲ. 2ನೇದು ಹಾ. ಮಲ್ಟಿ ಟಾಸ್ಕಿಂಗ್ ನಮ್ ಕೈಲಿ ಹ್ಯೂಮನ್ಲಿ ಇಂಪಾಸಿಬಲ್ ಆಗದಲ್ಲೇ ಇರೋದು ನಾನು ಮಾಡುತ್ತೆ. ಏನು ಮಲ್ಟಿ ಟಾಸ್ಕಿಂಗ್ ಅಂದ್ರೆ ಈ 2-3 ಆರ್ಡರ್ ಪ್ಯಾರಲಲ್ ಆಗಿ ಓಡ್ತಾ ಇದೆ. ಓಕೆ. ನೀವು ಸೂಪರ್ ಮ್ಯಾನ್ ಆದ್ರೂನು ಹಾ. 1 ಸೆಕೆಂಡ್ ಅಲ್ಲಿ 1 ಆರ್ಡರ್ ಮಾತ್ರ ನೀವು ಮಾಡಿಫೈ ಮಾಡ್ಬೋದು. ಓಕೆ. ಕಂಪ್ಯೂಟರ್ ಮಲ್ಟಿಪಲ್ ಆರ್ಡರ್ಸ್ ಮಲ್ಟಿಪಲ್ ಆಗಿ 1 ಸೆಕೆಂಡ್ ಸ್ಪ್ಲಿಟ್ ಸೆಕೆಂಡ್ ಅಲ್ಲಿ. ಎಲ್ಲರಿಗೂ ಗೊತ್ತು ತಾನೆ ಕಂಪ್ಯೂಟರ್ ಶಕ್ತಿ ಏನಿದೆ ಇವತ್ತಿಗೆ ಅಂತ. ನಾವ್ ಅದನ್ನೇನು ಹೇಳ್ಕೊಂಡು ಕೂರ್ಬೇಕಾಗಿಲ್ಲ. ಓಕೆ ಸರ್, ಈಗ ತುಂಬಾ ಜನ ಆಲ್ಗೋ ಟ್ರೇಡಿಂಗ್ ನ ಮಾಡ್ತಾ ಇದಾರ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ? ಮಾಡ್ತಾರೆ, ಎಕ್ಸ್ಪೆರಿಮೆಂಟಲ್ ಬೇಸಿಸ್ ಅಲ್ಲಿ ಮಾಡ್ತಾರೆ ರಿಟೇಲರ್ಸ್. ಓಕೆ. ನನಗೆ ಸೀರಿಯಸ್ ಆಗಿ ಕಂಡಿದ್ದೇನಂದ್ರೆ, ನಾನು ಇದಕ್ಕೊಂದು 6-7 ತಿಂಗಳು ಟೈಮ್ ಹಾಕ್ಬಿಟ್ಟು ಏನೋ ಟೈಮ್ ಕೊಟ್ಕೊಂಡು ಇದನ್ನ ನೋಡ್ತಾ ಇರೋದು. ಓಕೆ. ಅಂದ್ರೆ ಆಟೋಮೇಟೆಡ್ ಸೆಟಪ್ ನ ಏನು ಈಗ ನಮ್ದು ಟೋಟಲ್ ಥಾಟ್ ಪ್ರಾಸೆಸ್ ನ ಯಾವ ರೀತಿ ನಾವು ಟ್ರೇಡ್ ತಗಂತೀವಿ, ಓಕೆ. ಅದನ್ನೇ ಆಟೋಮೇಟ್ ಮಾಡ್ಬೇಕು ಅಂದ್ರೆ ಈಗ ಹೆಂಗೆ, ಈಗ ನಾನು ಏನೋ ಒಂದು ಸೆಟಪ್ ಅಲ್ಲಿ ನಾನು ಟ್ರೇಡ್ ತಗಂತೀನಿ ಅನ್ಕೊಳ್ಳಿ. ಯೂಶುವಲ್ ಆಗಿ ದಟ್ ಡಸಂಟ್ ಮೀನ್ ಬರೀ ನಿಫ್ಟಿಲ್ ಇದ್ದಾಗ ಮಾತ್ರ ತಗಂತೀನಿ ಅಂತಂದು. ಬಟ್ ನಾನು ಮ್ಯಾನ್ಯುಯಲ್ ಆಗಿ ಟ್ರೇಡ್ ಮಾಡುವಾಗ ನಂಗೆ ಒಂದು ಲಿಮಿಟೇಷನ್ ಇದೆ. ಏನ್ ಹೇಳಿ, ನಾನು 1 ಇಲ್ಲ 2 ಇಂಡೆಕ್ಸ್ ನ ಪ್ಯಾರಲಲ್ ಆಗಿ 1 ಟೈಮ್ ಫ್ರೇಮ್ ಅಲ್ಲಿ ಇಲ್ಲ 2 ಟೈಮ್ ಫ್ರೇಮ್ ಅಲ್ಲಿ ನೋಡ್ಬೋದು. ಹೌದು.
ಅಲ್ಗಾರಿದಮಿಗೆ ನಾನು ಅದನ್ನೇ ಫೀಡ್ ಮಾಡಿ ಪ್ರತಿಯೊಂದು ಚಾರ್ಟ್ನು ರೀಡ್ ಮಾಡು ಅಂತ ಹೇಳಿದ್ರೆ ಹಾ. ಪ್ರತಿ ಚಾರ್ಟ್ನು ನನ್ ಸೆಟಪ್ ಫಾರ್ಮ್ ಆದಾಗ ಓಕೆ ಅದು ಇಂಟಿಮೇಟ್ ಮಾಡುತ್ತೆ ಇಲ್ಲ ಟ್ರೇಡ್ ತಗೊಳುತ್ತೆ. ಓಕೆ ಅಂದ್ರೆ ನೀವು ಮಾಡ್ತಾ ಇರೋದು ಆಟೋಮೆಟಿಕ್ ಟ್ರೇಡಿಂಗ್ ಆಲ್ಗೋರಿದಮ್. ಹೌದೌದು, ಆಟೋಮೇಟ್ ಮಾಡಿದ್ದು. ಈಗ ನನ್ನ ಹತ್ರ ಆಲ್ರೆಡಿ ಸ್ಕ್ರೀನರ್ ಮತ್ತೆ ಸೆಮಿ ಆಟೋಮೆಟಿಕ್ ಸೆಟಪ್ಸ್ ನನಗೆ ಒಂದು ಇದಿದೆ. ಏನು ಅದನ್ನ BTSL ಅಂತ ಇದೆ, ಒಂದು ಬಟನ್ ಮತ್ತೆ ಟ್ರೈಲಿಂಗ್ SL ಅಂತ ಬಟನ್ಸ್ ಅಂತ ಹೇಳಿದ್ರೆ ನನಗೆ ನೋಡಿ ನಾನು ಯೂಸ್ ಮಾಡ್ತಾ ಇದ್ದೀನಿ ಸರ್ ಅದನ್ನ. ಆಕ್ಚುಲಿ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾ ಇದೆ ಅದು. ಅಂದ್ರೆ ಎಕ್ಸಿಕ್ಯೂಷನ್ ಲೆವೆಲ್ ಸ್ಪೀಡ್ ಇದೆ. ಹಾ. ಟ್ರೈಲಿಂಗ್ ನಾವ್ ಏನ್ ನಮಗ್ ಮ್ಯಾನ್ಯುಯಲ್ ಆಗಿ ಮಾಡಕ್ಕಾಗಲ್ಲ ಸ್ಪೀಡ್ ಆಗಿ. ಆ ಸ್ಪೀಡ್ ಅಲ್ಲಿ ಇದು ಎಕ್ಸ್ಕ್ಲೂಸಿವ್ಲಿ ಆಪ್ಷನ್ ಬೈಯರ್ಸಿಗೆ ಮಾತ್ರ. ಅದನ್ನ ನಾನು ಇನ್ನೊಂದು ಡಿಸ್ಕ್ಲೈಮರ್ ಹೇಳಿ. ಓಕೆ 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 ಆಪ್ಷನ್ ಬಯರ್ಸಿಗೆ ಆಲ್ಗೋರಿದಮ್ ಯಾವ ತರ ಯೂಸ್ ಆಗುತ್ತೆ ಸರ್? ಈಗ ಉದಾಹರಣೆಗೆ ಇಲ್ಲೇ ಕಣ್ಣಿಗೆ ಕಾಣ್ತಿದೆ ಎಂ ಆಗಿದೆ ಅಂತ ಇಟ್ಕೊಳ್ಳಿ. ಓಕೆ ಈ ಎಂ ಆದಾಗ ನಾನು ಶಾರ್ಟ್ ಮಾಡ್ಬೇಕು ಅನ್ನೋದು ನಂದು ಅಭಿಪ್ರಾಯ. ಓಕೆ ಅಭಿಪ್ರಾಯದ ಒಪಿನಿಯನ್, ಓಕೆ ಡಿಸಿಷನ್ ಅಲ್ಲ ಇನ್ನೂ. ಹಾ. ನನಗೆ ಕನ್ಫರ್ಮೇಶನ್ ಇನ್ನೇನೋ ಬೇಕಾಗಿರುತ್ತೆ. ಉದಾಹರಣೆಗೆ ನಾನು ಯೂಶಲಿ ಯೂಸ್ ಮಾಡೋದು RSI. ಹಾ. ಯೂಶಲಿ ಯೂಸ್ ಮಾಡೋ RSIನೇ ಹಾಕಂತೀನಿ. ನನಗೆ RSI ಅಲ್ಲಿ ಏನೋ ಒಂದು ಕನ್ಫರ್ಮೇಶನ್ ಬೇಕಿರುತ್ತೆ ಅಂತೇಳಿ. ಅದೇನು ಎತ್ತ ಅನ್ನೋದು ನನಗೆ ಹೇಳೋದು ಬೇಡ. ಒಂದ್ ಕೆಲಸ ಮಾಡಿ, ಈಗ RSI 41 ಕೆಳಗಿದೆಯಲ್ಲ, 50 ಕೆಳಗೆ ಬಂದಾಗ ಶಾರ್ಟ್ ಮಾಡ್ತೀನಿ ಅಂತ ಅನ್ಕೊಳ್ಳೋಣ. ಓಕೆ ಎಂ ಆಗಿ RSI 50 ಕೆಳಗಿದ್ರೆ ಶಾರ್ಟ್ ಮಾಡ್ತೀನಿ. ನಾನು ಟ್ರೇಡ್ ತಗೊಳ್ಳೋ ಮೊಮೆಂಟ್ ಅಲ್ಲಿ ಇಲ್ಲಿ ಚಾರ್ಟು ನೋಡ್ಬೇಕು, ಇಲ್ಲಿ RSIನೂ ನೋಡ್ಬೇಕು. ಹಾ. ಅಪರ್ಚುನಿಟಿ ಕಾಸ್ಟ್ ಏನ್ ನನಗೆ ಒಂದೇ ಇಂಡೆಕ್ಸ್ ಇಲ್ಲ 2 ಇಂಡೆಕ್ಸ್ ಅಲ್ಲಿ ತಗೋಬಹುದು. ಬ್ಯಾಂಕ್ ನಿಫ್ಟಿಲ್ ಆಗಿದೆಯಾ, ಬ್ಯಾಂಕ್ ನಿಫ್ಟಿಲೂ ಎಂ ಆಗಿದೆ. ಓಕೆ RSI ಕೆಳಗಿದೆ. ಓಕೆ, ನಿಫ್ಟಿ ಬ್ಯಾಂಕ್ ನಿಫ್ಟಿ ನಾನು ತಗೊಂಡೆ. ಓಕೆ ಫಿನ್ ನಿಫ್ಟಿ ಬಿಟ್ನಾ? ಓಕೆ ಮೂರನ್ನು ಪ್ಯಾರಲಲ್ ಆಗಿ ನಾನು ತಗೊಳಕ್ಕಾಗಲ್ಲ. ನಾನು ಹೇಳ್ತಿರೋದೇನು, ಮೂರನ್ನು ಈಗ 4 ಈಗ 100 ಇಂಡೆಕ್ಸ್ ಅಂತೀನಿ, 100 ಇನ್ಸ್ಟ್ರೂಮೆಂಟ್ಸ್ ಇದಾವೆ. 100 ಇನ್ಸ್ಟ್ರೂಮೆಂಟ್ಸ್ ನಾನು ತಗೊಳಕ್ಕಾಗಲ್ಲ. ಓಕೆ ಈಗ ಆಯ್ತು, ಇಲ್ಲೇ ಬಿಟ್ಕಾಯಿನ್ ಅಲ್ಲಿ ಇಲ್ಲೆಲ್ಲ ಎಂ ಆಗಿತ್ತು, ಆಯ್ತಾ? ಎಂ ಅಲ್ಲಿ ನಾನು ತಗೋಬೇಕು. ಪ್ಯಾರಲಲ್ ಆಗಿ ಅಲ್ಲಿ ಏನಾಗಿತ್ತು, ಇದು 46. ಓಕೆ, ನಾನು ಇಲ್ಲಿ ಎಂಟ್ರಿ ತಗೋಬೇಕು, ಶಾರ್ಟ್ ಮಾಡ್ಬೇಕು ಅಂತ ಈ ಲೆವೆಲ್ ಅಲ್ಲಿ ಲೆಕ್ಕ ಹಾಕ್ದೆ. ಹಾ. ಯಾವ ಮೊಮೆಂಟ್ ಅಲ್ಲಿ ಯಾವ ಚಾರ್ಟ್ ಅಲ್ಲಿ ಎಂ ಆಗುತ್ತೆ ಅಂತ ನನಗ್ ಗೊತ್ತಾ, ನಿಮಗ್ ಗೊತ್ತಾ? ನಮ್ಗೆ ಅಷ್ಟೊಂದು ಸ್ಕ್ಯಾನಿಂಗ್ ಮಾಡಕ್ಕಾಗುತ್ತಾ? ಆಗಲ್ಲ. ಅಲ್ಗೋರಿದಮ್ ಮಾಡುತ್ತೆ. ಓಕೆ 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 ನಿಮ್ ಫೋನ್ ಅಲ್ಲಿ 100 ಆಪ್ ಇದಾವೆ ಅನ್ಕೊಳ್ಳಿ. ಓಕೆ 100 ಆಪಿಗೂ ನೋಟಿಫಿಕೇಶನ್ಸ್ ಬಂತು ಅಂದ್ರೂ ಅದು ಒಂದೇ ಸೆಕೆಂಡ್ ಅಲ್ಲಿ ಕೊಡುತ್ತೆ ತಾನೆ. ಯಾವುದು? ಅದನ್ನೇ ನಾವು 100 ಲೆಟರ್ ಬಂತು ಅನ್ಕೊಳ್ಳಿ, ಓಕೆ ಒಂದೊಂದೇ ತೆಗೆದು ನೋಡಕ್ಕಾಗದ? ಆಗಲ್ಲ. ಅಲ್ಲ, ನಮ್ ಮ್ಯಾನ್ಯುಯಲಿ ಮಾಡ್ಬೇಕಾದ್ರೆ ಒಂದೊಂದೇ ಲೆಟರ್ ತೆಗೆದು ನೋಡ್ಬೇಕಲ್ವ ನಾವು? ಹೌದೌದು, ಒಂದೊಂದೇ ಸಿಂಗಲ್ ಲೆಟರ್ಸ್ನೇ ನೋಡ್ಬೇಕು. ನಾನು ಯಾವ ಲೆಕ್ಕಾಚಾರದಲ್ಲಿ ನನಗೆ ಕಂಪ್ಯೂಟರ್ಸ್ ಗೊತ್ತು ಅಂದ್ರೆ, ಕಂಪ್ಯೂಟರ್ ಏನು ಚಾರ್ಲ್ಸ್ ಬ್ಯಾಬೇಜ್ ಮಾಡಿದ್ದು ಒಂದು ಇನ್ಸ್ಟ್ರೂಮೆಂಟ್ ನಲ್ಲಿ ಅಷ್ಟನ್ನೇ ನನಗೆ ಕಂಪ್ಯೂಟರ್ ಓದಿರೋದು. ಅದ್ ಬಿಟ್ರೆ ನಂಗೆ ಕಂಪ್ಯೂಟರ್ ಗೊತ್ತಿಲ್ಲ. ಓಕೆ ಏನು ಕ್ಲಿಕ್ ಮಾಡ್ಬೇಕು, ಎಲ್ಲಿ ಏನ್ ಮಾಡಿದ್ರೆ ಏನಾಗುತ್ತೆ, ಇಷ್ಟು ಪ್ರತಿಯೊಬ್ಬ ಮನುಷ್ಯನಿಗೂ ಏನ್ ಗೊತ್ತು ಅಷ್ಟೇ ನಂಗೂ ಗೊತ್ತಿರೋದು. ನಾನೇನ್ ಅಲ್ಗೋ ಕ್ರಿಯೇಟ್ ಮಾಡಿಲ್ಲ. ಓಕೆ ನಾನು ಹೇಳಿದೇನು, ನನಗೆ ನಾನು ಈ ತರ ಫಾರ್ಮೇಶನ್ ಇದ್ದಾಗ ನನ್ಗೆ ಟ್ರೇಡ್ ನಾನು ಯೂಶಲಿ ಮ್ಯಾನ್ಯುಯಲ್ ಆಗಿ ತಗಂತೀನಿ. ಹಾ. ನಾನು ಅಲ್ಗಾರಿದಮ್ ಮಾಡ್ತೀನಿ ಇನ್ನೊಂದು ಅಂತ ನಾನು ಅಪ್ರೋಚ್ ಮಾಡಿದ್ದೇನಕ್ಕೆ ಅಂತಂದ್ರೆ, ಹಾ. ನನಗೆ ಲಿಮಿಟೇಷನ್ ಆಗೋಗಿದೆ ಮ್ಯಾನ್ಯುಯಲ್ ಆಗಿ ಟ್ರೇಡ್ ಮಾಡುವಾಗ. ಏನು, ನಾವು ಇಂಡೆಕ್ಸ್ ಗಳು ರೆಗ್ಯುಲರ್ ಆಗಿ ನೋಡೋಂತ ಇಂಡೆಕ್ಸ್ ಗಳನ್ನ ಮಾತ್ರ ಟ್ರೇಡ್ ಮಾಡ್ತೀವಿ. ಓಕೆ ನಿಫ್ಟಿ ಮಾಡ್ತೀವಿ, ಬ್ಯಾಂಕ್ ಮಾಡ್ತೀವಿ, ಇನ್ನ ಇವೆಲ್ಲ ಯಾವ್ದು ರೆಗ್ಯುಲರ್ ನಮ್ಮ ಒಂದು 5-6 ಇಂಡೆಕ್ಸ್ ಇದಾವಲ್ಲ ಅವುಗಳನ್ನ ನಾವು ನೋಡ್ತೀವಿ. ಅದು ಬಿಟ್ಟು ಅದನ್ನೇ ನಾವು ಕಂಟಿನ್ಯೂಸ್ ಆಗಿ ನೋಡಕ್ಕಾಗಲ್ಲ. ಹಾ. ನಾನು ಈಗಲೂ ಟ್ರೇಡ್ ಮಾಡೋದು ಒಂದು ಲ್ಯಾಪ್ಟಾಪಿಗೆ ಒಂದು ಅಡಿಷನಲ್ ಸ್ಕ್ರೀನು ಇಲ್ಲ, ಒಂದೇ ಸ್ಕ್ರೀನ್ ಅಲ್ಲಿ ನಾನು ಟ್ರೇಡ್ ಮಾಡೋದು. ನಾನು 25 ಟಿವಿ ಹಾಕೊಂಡಿನಿ. ಓಕೆ 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 ಸೊ ಈ ಲೆಕ್ಕಾಚಾರದಲ್ಲಿ ಅಲ್ಗಾರಿದಮ್ ಏನ್ ಮಾಡುತ್ತೆ, ನೀವು ಈಗ ಒಂದು 200 ಇನ್ಸ್ಟ್ರೂಮೆಂಟ್ ಗಳಿದಾವೆ ಟೋಟಲ್ ಟ್ರೇಡ್ ಮಾಡಬಹುದಾದಂತ ಇನ್ಸ್ಟ್ರೂಮೆಂಟ್ ಡಿರೈವೇಟಿವ್ ಇದ್ರಲ್ಲಿ ನಾನು ಹೇಳ್ತೇನೆ. ಓಕೆ F&O ಆಕ್ಟಿವ್ ಇರೋಂಥವು NSE ಮತ್ತೆ BSE ಸೇರಿಸಿ ಒಂದು 200 ಇದಾವೆ. NSE BSE ಅಂದ್ರೆ BSE ಬರೀ ಸೆನ್ಸೆಕ್ಸ್ ಬ್ಯಾಂಕೆಕ್ಸ್ ಬಿಟ್ಟು ಇದು ಸ್ಟಾಕ್ ಆಪ್ಷನ್ಸ್ ಎಲ್ಲ ಟ್ರೇಡ್ ಮಾಡಕ್ಕಾಗದು NSE ನಲ್ಲಿ. ಓಕೆ 200ರಲ್ಲಿ ನಾವೊಂದು 50-60 ಅಂತೂ ಸ್ಕ್ರೀನ್ ಮಾಡಿಸ್ಬೋದು. ಅಂದ್ರೆ ಸ್ವಲ್ಪ ಲಿಕ್ವಿಡಿಟಿ ಜಾಸ್ತಿ ಇರೋಂಥವು, ಮೊಮೆಂಟಮ್ ಕೂಡ ಅಂತವು, ಹಾ. ಇಂಥವು ನೋಡಿದಾಗ ಹಾ ಹಾ ಒಂದು 50-60 ಸ್ಟಾಕ್ಸ್ ಇಂದು ಮೂವ್ಮೆಂಟ್ ಗಳನ್ನ ಅಥವಾ ಅದೇನೋ ಕ್ರಿಯೇಟ್ ಆಗ್ತಿರೋ ಸೆಟಪ್ ನ ನೀವು ಮ್ಯಾನ್ಯುಯಲಿ ಅಂತೂ ಅದನ್ನ ಇದ್ ಮಾಡಕ್ ಸಾಧ್ಯನೇ ಇಲ್ಲ. ಓಕೆ ಅದನ್ನ ಓವರ್ಕಮ್ ಮಾಡಿ ನೀವು ಅದನ್ನ ಚಾರ್ಟ್ ನೋಡಿ ಅನಲೈಸ್ ಮಾಡಿ ಡಿಸಿಷನ್ ತಗೊಂಡು ಟ್ರೇಡ್ ಎಕ್ಸಿಕ್ಯೂಟ್ ಮಾಡೋ ಅಷ್ಟೊತ್ತಿಗೆ ಸುಮಾರು ಟೈಮ್ ಆಗುತ್ತೆ. ಎಕ್ಸಾಕ್ಟ್ಲಿ. ಅದು ಒಂದು ಸ್ಪ್ಲಿಟ್ ಸೆಕೆಂಡ್ ಅಲ್ಲಿ ಆಗುತ್ತೆ ಅಲ್ಗಾರಿದಮ್ ಅಲ್ಲಿ. ಅದೇ ಅಡ್ವಾಂಟೇಜ್, ಮೈನ್ ಮೂವರ್ ಅಡ್ವಾಂಟೇಜ್. ಯೂಶಲಿ ನಾನು ನಿಮ್ಗೆ ಹೇಳ್ತೀನಿ, ಈಗ ಹಾರ್ಡ್ ಕೋರ್ ಟ್ರೇಡ್ ಮಾಡ್ಲೇಬೇಕು ಅಂತ ಹೇಳಿ ಹಠ ಹಿಡ್ದೇನಾದ್ರು ಕೂತ್ಕಂತು ಅಂತಂದ್ರೆ, ಸಣ್ಣ ಕ್ಯಾಪಿಟಲ್ ಫಾರ್ ಎಕ್ಸಾಂಪಲ್ 1 ಲಕ್ಷ ರೂಪಾಯಿ ಅಕೌಂಟ್ ಅಲ್ಲಿ ಒಂದ್ ವಾರಕ್ಕೆ ಎಷ್ಟು ದುಡ್ಡು ಮಾಡ್ಬೋದು ಹೇಳಿ ಮ್ಯಾನ್ಯುಯಲ್ ಆಗಿ? 1 ಲಕ್ಷಕ್ಕೆ ಒಂದು 20%.
ಆಸ್ ಆಪ್ಷನ್ ಬಯರ್ ರಿಸ್ಕ್ ರಿವಾರ್ಡ್ ಎಲ್ಲಾನು ಮೇಂಟೈನ್ ಮಾಡ್ಕೊಂಡು ಹಾರ್ಡ್ ಮಾರ್ಕೆಟ್ ಒಳ್ಳೆ ಮೂವ್ಮೆಂಟ್ ಇದೆ. ಮಾರ್ಕೆಟ್ ಮೂವ್ಮೆಂಟ್ ಇರೋ ಇದರಲ್ಲಿ ಹಾ. ಮೂವ್ಮೆಂಟ್ ಇರೋ ಮಾರ್ಕೆಟ್ ಅಲ್ಲಿ ಎಷ್ಟ್ ಮಾಡ್ಬೋದು? ಒಂದು 30-40% ತನಕ ಇಳಿಬೋದಾ? ಮ್ಯಾಕ್ಸಿಮಮ್ ಒಂದ್ ಸೈಡ್ ಡೈರೆಕ್ಷನ್ ಅಲ್ಲಿ ಸಿಕ್ಕಿದ್ರೆ ಹಾ 40% ವರೆಗೂ ಎಳಿಬಹುದು. ಸರಿ. ಒಂದು ಅಲ್ಗಾರಿದಮ್ 150% ಮಾಡಿದೆ ಒಂದ್ ವಾರಕ್ಕೆ. ಅದೇ ಸೀಕ್ರೆಟ್ ಸರ್, ಅದನ್ನೇ ನಾನ್ ನಿಮ್ ಹತ್ರ ಕೇಳ್ಬೇಕು ಅಂತ ಇವತ್ತು ನಾನ್ ನಿಮ್ನ ಅಷ್ಟು ಬಿಸಿ ಇದ್ರು ಸಹ ಸ್ವಲ್ಪ ಟೈಮ್ ಕೊಡಿ ಅಂತ ಮಾತಾಡ್ಕೊಂಡ್ ಬಂದಿದ್ದು. ಆಕ್ಚುಲಿ ವಿಷಯ ಏನು ಅಂದ್ರೆ, ತುಂಬಾ ಜನ ನಮಗೆ ಹಾ. ಕೇಳಿದ್ರು ಇದು ಹೆಂಗೆ ಕಂಟಿನ್ಯೂಸ್ ಪ್ರಾಫಿಟ್ ಹೆಂಗ್ ಮಾಡ್ತಾ ಇದೀರಾ? ಯಾಕಂದ್ರೆ ಪ್ರತಿಯೊಬ್ರು ಲಾಸಸ್ ಅನ್ನೋದೊಂದಿನ ನೋಡ್ತಾರೆ ಕಂಟಿನ್ಯೂ ಟ್ರೈನ್ ಮಾಡುವಾಗ. ಈ ಒಂದು ವಾರದಲ್ಲಿ 150% ಆಕ್ಚುಲಿ ಕ್ಯಾಪಿಟಲ್ 1.5 ಪಟ್ಟು ಜಾಸ್ತಿ ಮಾಡಿದ್ರಲ್ಲ. ಹೌ ಇಟ್ ಈಸ್ ಅಂದ್ರೆ ಪಾಸಿಬಲ್? ಅದೇ 1 ಲಕ್ಷದ ಅಕೌಂಟ್ 1.5 ಲಕ್ಷ ಪ್ರಾಫಿಟ್ ಕೊಡ್ತು. ಅಂದ್ರೆ ಟೋಟಲ್ ಅಕೌಂಟ್ ಸೈಜ್ 2.5 ಲಕ್ಷ. ನಾನು ಅದನ್ನ ಉಳಿಸ್ಲಿಲ್ಲ ಅಲ್ಲಿ. ಓಕೆ, ಎಸ್ ಐ ವಾಸ್ ನಾಟ್ ಶೋರ್. ನಾನು ಅದನ್ನ ವಿಡ್ರಾ ಮಾಡ್ಲೇಬೇಕು ಅನ್ನೋ ಉದ್ದೇಶದಲ್ಲಿ ಇದ್ದಿದ್ದು. ಓಕೆ ಸೊ ಟೆಸ್ಟ್ ಅಕೌಂಟ್ಗೆ ಹಾಕಿದ್ದು ಒಂದನ್ನ ಟೆಸ್ಟ್ ಅಕೌಂಟ್ಗೆ ಹಾಕಿ ಪ್ರತಿದಿನ ವಿಡ್ರಾ ಮಾಡಿ ಅದು 1.5 ಲಕ್ಷ ಆಗಿ 1,43,000 44,000 ಆಗಿದೆ. ಓಕೆ 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 ಈ ಒಂದ್ 6,000 ಬ್ರೋಕರೇಜ್ ಹೋಗಿದೆ. ಸೊ 1.5 6,000 ಬ್ರೋಕರೇಜ್ ಹೋದ್ರೆ ಒಂದು 44-45 ಉಳ್ಕೊಳ್ಳುತ್ತೆ. ಓಕೆ 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 ಯಾವ್ದು ಸರ್ ಅದಕ್ಕೆ ಸ್ಟ್ರಾಟಜಿ ಇಲ್ಲ. ನೋ ಸ್ಟ್ರಾಟಜಿ. ನಿಮ್ಗೆ ಗೊತ್ತು ತಾನೆ ಸ್ಟ್ರಾಟಜಿ ಎಲ್ಲಿದೆ ಅಂತ. ಸ್ಟ್ರಾಟಜಿ ಇಲ್ಲ. ಸೀಕ್ರೆಟ್ ಯಾವ್ದು ಸರ್ ಹಂಗಾದ್ರೆ? ಸೀಕ್ರೆಟ್ ಏನು ಇಲ್ಲ. ಏನು ಇಲ್ಲ ಸೀಕ್ರೆಟ್. ಸಿಂಪಲ್ ಆಗಿ ಹೇಳ್ತೀನಿ. ಅಲ್ಗಾರಿದಮ್ ಏನ್ ಮಾಡುತ್ತೆ ಅನ್ನೋದು ಹೇಳ್ತೀನಿ ನಿಮಗೆ. ನಿಮ್ ಪ್ರಶ್ನೆಗೆ ಉತ್ತರ ಸಿಕ್ಕೋಗುತ್ತಿಲ್ಲ. ಓಕೆ, ವಾಟ್ ಆಲ್ಗೋರಿಥಮ್ ಕ್ಯಾನ್ ಡು? ವಾಟ್ ಅಲ್ಗಾರಿದಮ್ ಕ್ಯಾನ್ ಡೂ ಅಲ್ವಾ? ಹಾ. ಅಲ್ಗಾರಿದಮ್ ಕ್ಯಾನ್ ಗೆಟ್ ಯು ವೆರಿ ಗುಡ್ ಪ್ರಾಫಿಟ್ಸ್. ಓಕೆ ಸೇಫ್ಟಿ ಜಾಸ್ತಿ. ಓಕೆ ಮತ್ತೆ ಆಪರ್ಚುನಿಟಿ ಇದೆಯಲ್ಲ, ಹ್ಮ್. ಪ್ರತಿಯೊಂದು ಟ್ರೇಡಬಲ್ ಇನ್ಸ್ಟ್ರೂಮೆಂಟ್ ಅಲ್ಲಿ ತಕ್ಕೋಬಹುದು. ಓಕೆ ಓಕೆ ಆಮೇಲೆ ಬಯಾಸ್ ಏನಾದ್ರು ಇರ್ಲಿ, ಎಮೋಷನ್ಸ್ ಏನಾದ್ರು ಇರ್ಲಿ, ಅಥವಾ ಯಾರಾದ್ರೂ ಕಾಲ್ ತಗೊಂಡಿರ್ಲಿ, ಯಾರಾದ್ರೂ ಪುಟ್ ತಗೊಂಡಿರ್ಲಿ, ಅದು ಏನ್ ತಗೋಬೇಕು ಅದನ್ನೇ ತಗೊಳ್ಳೋದು. ಎಮೋಷನ್ ಇಲ್ಲ ಅಲ್ಲಿ. ಓಕೆ ಎಮೋಷನಲ್ ಡಿಸಿಷನ್ಸ್ ಆರ್ ಆಲ್ವೇಸ್ ಡೇಂಜರಸ್ ವೆನ್ ಇಟ್ ಕಮ್ಸ್ ಟು ಮನಿ. ಹಾ ಎಸ್ ಆಮೇಲೆ ಹೆಚ್ಚಿಗೆ ಇನ್ಸ್ಟ್ರೂಮೆಂಟ್ಸ್ ನ ಟ್ರೇಡ್ ಮಾಡಕ್ ಅವಕಾಶ ಸಿಗುತ್ತೆ. ಓಕೆ ಆಮೇಲೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಪ್ರಿಸೈಸ್ ಎಂಟ್ರಿ, ಪ್ರಿಸೈಸ್ ಎಕ್ಸಿಟ್ ಸಿಗುತ್ತೆ. ಓಕೆ 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 ಇದನ್ನೇ ನಾ ಇಷ್ಟೋ ತನಕ ಮಾತಾಡಿದ್ನ ಕ್ರಿಸ್ಪ್ ಆಗಿ 5 ಪಾಯಿಂಟ್ ಅಲ್ಲಿ ಹೇಳ್ದೇನೆ. ಸೂಪರ್ ಸೂಪರ್ ಸೂಪರ್. ಸ್ಪೀಡ್ ಆಯ್ತಾ? ಸ್ಪೀಡ್ ಅಲ್ಟಿಮೇಟ್. ಸ್ಪೀಡ್ ಬಗ್ಗೆ ಮಾತಾಡಂಗೆ ಇಲ್ಲ. ಅದು ಸ್ಪೀಡ್ ಎಷ್ಟಿರುತ್ತೆ ಸರ್? ನಮ್ ವೀಕ್ಷಕರಿಗೂ ಗೊತ್ತಾಗ್ಲಿ ಸ್ವಲ್ಪ. ಇಲ್ಲ, ನಾನು ಮಾತಲ್ಲಿ ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ. ನೀವು ಅದನ್ನ ಯಾವಾಗಾರು ಟ್ರೇಡಿಂಗ್ ಅವರ್ಸ್ ಅಲ್ಲಿ ಇದ್ ಮಾಡಿ ಆರ್ಡರ್ ಸ್ಟ್ರೈಕ್ ತೋರ್ಸಂಗಿಲ್ಲ ಅಂತ ನಾ ಹಾಕೋದಿಲ್ಲ ಅಷ್ಟೇ ಬಿಟ್ರೆ. ಹಾ. ಈಗ ಎಷ್ಟು ಟೈಮ್ ನೋಡಿ ಇಲ್ಲಿ 19:45:59 19:46 ಆಯ್ತಾ? ಹಾ. ಈ 1 ಸೆಕೆಂಡ್ ಈ ಟಿಕ್ ಆಗುತ್ತಲ್ಲ, ಇದ್ರೊಳಗೆ ಆರ್ಡರ್ ಬೈ ಆಗಿ ಸೆಲ್ ಆರ್ಡರ್ ಪ್ಲೇಸ್ ಆಗಿ, ಸೆಲ್ ಆರ್ಡರ್ ಅಂದ್ರೆ ಎಸ್ ಎಲ್ ಆರ್ಡರ್ ಪ್ಲೇಸ್ ಆಗಿ ಹಾ. ಕೂತಾಗಿರುತ್ತೆ. ಅಂದ್ರೆ ಉದಾಹರಣೆಗೆ ಪ್ರತಿಯೊಬ್ಬ ಆಪ್ಷನ್ಸ್ ಟ್ರೇಡರ್ಗು ಏನಿರುತ್ತೆ ಹೇಳಿ? ಆಪ್ಷನ್ಸ್ ಓಡಾಡೋ ಸ್ಪೀಡ್ ಅನ್ನ ನಾನು ಹ್ಯಾಂಡಲ್ ಮಾಡಕ್ಕಾಗಲ್ಲ ಅನ್ನೋದು ಇರುತ್ತೆ. ಕ್ಯಾಚ್ ಮಾಡಕ್ಕಾಗಲ್ಲ ಅಂತ. ಎಕ್ಸಾಕ್ಟ್ಲಿ. ಆ ಕ್ಯಾಚ್ ಮಾಡಕ್ ಸಾಧ್ಯ ಆಗೋದು ಬರೀ ಅಲ್ಗಾರಿದಮ್ ಕೈಲಿ. ಇಲ್ಲ ಯಾರಾದ್ರೂ ಸಿದ್ಧಿ ಪುರುಷರುಗಳು ಇರ್ಬೋದು ಅದನ್ನ ಕ್ಯಾಚ್ ಮಾಡೋರು. ನನಗಂತೂ ಆ ಶಕ್ತಿ ಇಲ್ಲ. ಆಯ್ತಾ? ಡಿಸೈರ್ಡ್ ಪ್ರೈಸ್ಗೆ ಎಂಟ್ರಿ, ಡಿಸೈರ್ಡ್ ಪ್ರೈಸ್ಗೆ ಎಕ್ಸಿಟ್ ಕಷ್ಟ. ಓಕೆ ಅಂದ್ರೆ ನೀವು ನಾನು ಯಾವ ತರ ನಾನು ಹೇಳ್ತಾ ಇರೋದು, 99ರಿಂದ 100ಕ್ಕೆ ಹೋಗೋದನ್ನ ಹಿಡಿ. ಆಯ್ತಣ್ಣ, 99ರಿಂದ 100ಕ್ಕೆ ಹೋಗೋದು ಹಿಡಿತೀನಿ. ನೀವು 99ನ್ನ ಟೈಪ್ ಮಾಡಿ ಎಂಟ್ರ್ ಒತ್ತಿ ಆರ್ಡರ್ ಬೈ ಆಗಿ ಅದಾದ್ಮೇಲೆ ತಾನೇ ಸೆಲ್ ಆರ್ಡರ್ ಹಾಕೋದು. ಹೌದು, ನೀವ್ ಎಂತ ಚಾಲು ಇದ್ರು 1 ಸೆಕೆಂಡ್ ಅಂತೂ ಟೈಮ್ ಬೇಕಾ? ಖಂಡಿತ. ಅದಕ್ಕೆ ಬೇಡ. 1 ಸೆಕೆಂಡ್ ಇಟ್ಕೊಳ್ಳಿ. ಇರ್ತಾರೆ ಬುದ್ಧಿವಂತರುಗಳು, ಫಾಸ್ಟ್ ಜನಗಳು ಇರ್ತಾರೆ. ನಮ್ಗೆ ಆಗಲ್ಲ ಅಂತ ಹೇಳಿದ್ರೆ ಇಲ್ಲ, ಆಗುತ್ತೆ. ಅದು ಆಗುತ್ತೆ. ನಾನು ಯಾವಾಗಾರು ನಂದು ಆರ್ಡರ್ ಬುಕ್ ತೋರಿಸ್ತೀನಿ. 1 ಸೆಕೆಂಡ್ ಅಲ್ಲಿ ಬೈ ಆಗಿ 1 ಸೆಕೆಂಡ್ ಅಲ್ಲಿ ಸೆಲ್ ಆಗಿರೋದನ್ನ. ಓಕೆ 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 ಅಂದ್ರೆ ಈ ಅಷ್ಟು ಶಾರ್ಟ್ ಸ್ಕ್ಯಾಲ್ಪಿಂಗ್ ಮಾಡ್ತಾ ಇಲ್ಲ ಇವಾಗ. ಆದ್ರೆ ಬಟ್ ತೋರ್ಸ್ಬೇಕು ಅನ್ನೋ ಸೆಕಿಗೆ ಯಾವತ್ತಾರು ನಾನು ಒಂದಿನ ತೋರಿಸ್ತೀನಿ. ಪ್ಲೀಸ್ ಸರ್. 1 ಪಾಯಿಂಟ್ ಅಲ್ಲ, ಮತ್ತೆ 2-3 ಪಾಯಿಂಟ್ ಹಿಡಿದಿರೋದು ಆ ಇದ್ರಲ್ಲಿ, ಒಂದೇ ಇದ್ರಲ್ಲಿ 2-3 ಪಾಯಿಂಟ್ ಹಿಡಿದಿರೋದು ತೋರಿಸ್ತೀನಿ. 1 ಸೆಕೆಂಡ್ ಇಲ್ಲ 2 ಸೆಕೆಂಡ್ ಮ್ಯಾಕ್ಸ್. ಅಂದ್ರೆ ಪ್ರೈಸ್ ಮೂವ್ ಆಗಕ್ ಟೈಮ್ ತಗೊಂಡಿರುತ್ತೆ, ಆರ್ಡರ್ ಪ್ಲೇಸ್ ಆಗಕ್ ಟೈಮ್ ತಗೊಂಡಿರಲ್ಲ. ಓಕೆ 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 ಯಾವ ತರ ಕೊಡ್ತೀನಿ ಅದನ್ನ, ಅಂದ್ರೆ ಆ ಸ್ಕ್ರೀನ್ ಶಾಟ್ ಒಂದು ತೆಗೆದು ಕೊಡ್ತೀನಿ ನಿಮಗೆ. ಸರಿ ಸರ್ ಕೊಡಿ ಸರ್. ಸೊ ಇದೇ ನಿಮ್ಮ 1.5
ಪಟ್ಟಿನ ಸೀಕ್ರೆಟ್. ಇಲ್ಲ ಇಲ್ಲ, ಇದು ಏನ್ ನಮ್ದೇನಲ್ಲಿ ಸಪರೇಟ್ ಏನು ಇಲ್ಲ ಅಲ್ಲಿ. ಓಕೆ. ಅಲ್ಲಿ ನಮ್ದು ಇರೋದೇನ್ ಹೇಳಿ ಲೆಕ್ಕ ಸಿಂಪಲ್. ಏನ್ ಮಾಡ್ತಿದೀವಿ ಅದನ್ನ ಕ್ರಿಸ್ಪ್ ಆಗಿ ಇಟ್ಕೋಬೇಕು. ಏನು ಇದು ಅವಶ್ಯಕತೆ ಇಲ್ಲ, ಏನು ಎಮೋಷನ್ಸ್ ಇನ್ನೊಂದು ಯಾರೋ ಹಿಂದಿನ ದಿನ ಬೆಳಿಗ್ಗೆ ತಲೆ ತಿಂದ್ರು, ಹಾ ಇದನ್ ಮಾಡಿದ್ರು, ಏನೋ ನಂದು ಎಮೋಷನ್ಸ್ ಡ್ಯಾಮೇಜ್ ಆಯ್ತು, ಟ್ರೇಡಿಗೆ ಕೂತೆ. ಯಾಕೆ ನಾನ್ ಡ್ಯೂಟಿ ಅಂತ ನಾನು ಪ್ರತಿದಿನ ಮಾಡ್ತಾ ಇದೀನಿ. ಓಕೆ ಓಕೆ ಓಕೆ. ಇನ್ನೊಬ್ರು ಮೈಂಡ್ ಡಿಸ್ಟರ್ಬ್ ಮಾಡಿದ್ ನನ್ ಕೆಲ್ಸಕ್ಕೆ ಅಫೆಕ್ಟ್ ಆಯ್ತು ಅಂತ ಹೇಳಿ ಲಾಸ್ ಆಗದ್ ನನಗೆ ಪ್ರಾಬ್ಲಮ್ ಮಾಡಿದವ್ರಿಗೆ ಅಲ್ಲಲ್ಲ, ನನಗೆ ತೊಂದರೆ ಮಾಡಿದವ್ರಿಗೆ ಅಲ್ಲ ತಾನೆ. ಎಸ್ 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 ಎಸ್. ಈಗ ನಾರ್ಮಲ್ ಈಗ ಸ್ಟ್ರಾಟಜಿ ಎಲ್ಲ ಹೇಳ್ಕೊಡ್ತಾರಲ್ಲ ಸರ್ ಇನ್ಫ್ಲುಯೆನ್ಸರ್ಸ್ ಎಲ್ಲ, ಅವ್ರಿಗೆ ಕಂಪೇರ್ ಮಾಡಿ ಅವರ ಒಂದು ಇದ್ರಲ್ಲಿ ಹೋಗಿ ಎಲ್ಲ ಕಲ್ತ್ಕೊಂಡು ಪಾಪ ಹಣ ಕಳ್ಕೊಂತ ಇದಾರಲ್ಲ, ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಅವ್ರಿಗೆ ಏನ್ ಎರಡ್ ತರ, ನಾನು ಫಸ್ಟ್ ಹೇಳ್ದಂಗೆ ನಿಮಗೆ ಇದನ್ನ ಹೇಳಿದೆ, ಏನೋ ನಿಮ್ಗೆ ಏನು ಎರಡು ತರ ಜನ ಇರ್ತಾರೆ, ಎರಡು ತರ ಟ್ರೇಡರ್ಗಳು ಇರ್ತಾರೆ. ಒಂದು ರೂಲ್ ಬುಕ್ ಇಟ್ಕೊಂಡು ಟ್ರೇಡ್ ಮಾಡೋರು. ಈಗ ಉದಾಹರಣೆಗೆ ನಿಮಗೆ ಸಿಂಪಲ್ ಆಗಿ ಹೇಳ್ತೀನಿ, ರೂಲ್ ಏನಕ್ಕೆ ಬೇಕು ಅನ್ನೋದು ಹೇಳ್ತೀನಿ. ನಿಮಗೆ ಡ್ರೈವಿಂಗ್ ಬರಲ್ಲ, ಅದು ನನಗೆ ಡ್ರೈವಿಂಗ್ ಬರಲ್ಲ, ನಿಮಗೆ ಡ್ರೈವಿಂಗ್ ಬರುತ್ತೆ. ನಿಮಗೆ ಡ್ರೈವಿಂಗ್ ಬರುತ್ತೆ ಅಂತ ನೀವು ರಾಂಗ್ ಸೈಡ್ ಅಲ್ಲೇ ಓಡಾಡ್ತಾ ಇರ್ತೀರಾ, ಅಂದ್ರೆ ರೈಟ್ ಸೈಡ್ ಆಫ್ ದಿ ರೋಡ್ ಅಲ್ಲೇ ಹೋಗ್ತಾ ಇರ್ತೀರಾ. ನಂಗೆ ಡ್ರೈವಿಂಗ್ ಬರಲ್ಲ, ನಾ ಕಾರ್ ಸುಮ್ಮನೆ ನಿಲ್ಸ್ಕೊಂಡು ಲೆಫ್ಟ್ ಸೈಡ್ ಅಲ್ಲಿ ನಿಂತಿರ್ತೀನಿ ರೋಡ್ ಅಲ್ಲಿ. ಆಕ್ಸಿಡೆಂಟ್ ಆಗೋ ಪ್ರಾಬಬಿಲಿಟಿ ನಿಮಗ್ ಜಾಸ್ತಿನಾ ನನಗ್ ಜಾಸ್ತಿನಾ? ಸುಮ್ನೆ ನಿಂತಿದ್ದವ್ರಿಗೆ. ಇಲ್ಲ, ಸುಮ್ನೆ ನಿಂತಿದ್ದವ್ರಿಗೂ ಆಪೋಸಿಟ್ ಸೈಡ್ ಆಪೋಸಿಟ್ ಸೈಡ್ ಅಲ್ಲಿ ಹೋಗೋರಿಗೆ ಆಕ್ಸಿಡೆಂಟ್ ಆಗೋ ಪ್ರಾಬಬಿಲಿಟಿ ಜಾಸ್ತಿ. ಕರೆಕ್ಟಾ? ಹೌದು. ನಾನು ಅಟ್ಲೀಸ್ಟ್ ಫಸ್ಟ್ ಗೇರ್ ಅಲ್ಲಿ ಮೂವ್ ಮಾಡ್ಕೊಂಡು ಚೂರ್ ಏನೋ ಮಾಡ್ತಾ ಇರ್ತೀನಿ, ಸುಮ್ಮನೆ ನಿಲ್ಲದಲ್ಲ, ಹೋಗ್ತಾ ಇರ್ತೀನಿ, ಬಟ್ ಲೆಫ್ಟ್ ಸೈಡ್ ಅಲ್ಲಿ ಹೋಗ್ತಾ ಇರ್ತೀನಿ. ನೀವು ಪಂಟರ್ ಡ್ರೈವಿಂಗ್ ಅಲ್ಲಿ ಆದ್ರೆ ಆಪೋಸಿಟ್ ಸೈಡ್ ಅಲ್ಲಿ ಹೋಗ್ತಾ ಇರ್ತೀನಿ. ನೀವು ಯಾವ್ದೋ ಹೈವೇ ಇಮ್ಯಾಜಿನ್ ಮಾಡ್ಕೊಬೇಡಿ, ಸಿಟಿ ಒಳಗಿಂದ ಇಮ್ಯಾಜಿನ್ ಮಾಡ್ಕೊಳ್ಳಿ. ಬಂದ್ ಹೊಡಿತಾರ ಜನ, ಆಕ್ಸಿಡೆಂಟ್ ಆಗ್ಲಿ ನಮ್ಮನ್ನ ಡ್ಯಾಮೇಜ್ ಮಾಡಾಕ್ತಾರೆ. ಹೌದೌದು. ಧೂಮ್ ಧಮಾಕ ಬೂಮ್ ಬಜೂಕ ಸ್ಟ್ರಾಟಜಿ. ಇದನ್ನ ಯಾಕೆ ಹೇಳ್ದೆ ಅಂತಂದ್ರೆ, ನಾವು ರೂಲ್ಸ್ ಫಾಲೋ ಮಾಡ್ಬೇಕು, ಸ್ಟ್ರಾಟಜಿ ಗೀಟಜಿ ಎಂತದೂ ಇಲ್ಲ. ಎಸ್, ಆಕ್ಚುಲಿ ತುಂಬಾ ಜನ ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಗೊತ್ತಾ, ಒಂದ್ ಸ್ಟ್ರಾಟಜಿ ಇದೆ, ಅದಿದ್ರೆ ಮಾತ್ರ ಡೈಲಿ ಪ್ರತಿಯೊಬ್ರು ದುಡ್ಡು ಮಾಡಕ್ ಆಗೋದು, ಅದಕ್ಕೆ ಗೊತ್ತಿದ್ದವ್ರು ಮಾತ್ರ ದುಡ್ಡು ಮಾಡ್ತಾ ಇದಾರೆ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಏನ್ ಹೇಳ್ತೀರಾ ಸರ್? ತರ ಇಲ್ಲ, ಆತರ ಇಲ್ಲ. ಎರಡು ತರ ಲೆಕ್ಕಾಚಾರ, ಎಲ್ಲದಕ್ಕೂ ಎರಡು ತರ ಇದೆ. ಅಲ್ಗಾರಿದಮ್ ಯಾರು ಯೂಸ್ ಮಾಡ್ಬೋದು, ಅಲ್ಗಾರಿದಮ್ ಯಾರು ಯೂಸ್ ಮಾಡಕ. ಕರೆಕ್ಟ್ ಆಗಿ ಮಾಡೋರು ಎಲ್ಲರಿಗೂ ಯೂಸ್ ಆಗುತ್ತೆ ಅಲ್ಗಾರಿದಮ್. ಪ್ರತಿಯೊಬ್ರು ಯೂಸ್ ಮಾಡ್ಬೋದು ಅಲ್ಗಾರಿದಮ್. ಆಯ್ತಾ? ಅಲ್ಗಾರಿದಮ್ ಯಾರಿಗೆ ಯೂಸ್ ಮಾಡಕ್ಕಾಗಲ್ಲ ಅನ್ನೋದನ್ನ ಹೇಳ್ತೀನಿ. ರೂಲೇ ಇಲ್ಲ, ಮನ್ಸಿಗೆ ಬಂತು, ಯಾವನೋ ಹೇಳ್ದ ಕಾಲ್ ತಗೋ ಅಂತ, ಯಾವನೋ ಹೇಳ್ದ ತಗೋ ಅಂತ, ಅಂತವ್ರಿಗೆ ದೇವರಾಣೆ ಅದು ವರ್ಕೇ ಆಗಲ್ಲ. ಓಕೆ ಸರ್. ಸರ್ ಯಾರು ಆಲ್ಗೋನ ಯೂಸ್ ಮಾಡಕ್ ಆಗಲ್ಲ ಸರ್? ಅಲ್ಗಾರಿದಮ್ ಏನು ರೂಲ್ ಬೇಸ್ಡ್ ಟ್ರೇಡಿಂಗ್ ಅಂದ್ರೆ, ಟ್ರೇಡಿಂಗ್ ನ ಡಿಸಿಪ್ಲಿನ್ ಅಂದ್ರೆ ಏನ್ ಹೇಳಿ, ನಾನು ಮಾಡೋ ರೀತಿನೇ ನನ್ ಕೆಲಸ ಮಾಡೋದು. ಕೆಲಸ ಮಾಡೋ ರೀತಿಗಿಂತ ಮುಂಚೆ ಇದು ಏನು ಏನಂತಾರ ಅದನ್ನ, ನಾನ್ ಮಾಡೋದೇನು ಅಂದ್ರೆ ನಾನ್ ಕೇಳಿದ್ದು ಯಾರು ಆಲ್ಗೋರಿದಮ್ ನ ಯೂಸ್ ಮಾಡಕ್ ಆಗಲ್ಲ. ಯಾರು ಅಲ್ಗಾರಿದಮ್ ಯೂಸ್ ಮಾಡಕ್ ಆಗಲ್ಲ ಅಂತನಾ? ರೂಲ್ ಇಲ್ದಲ್ಲಾರು ಯೂಸ್ ಮಾಡಕ್ ಆಗಲ್ಲ. ರೂಲ್ ಬೇಸ್ಡ್ ಟ್ರೇಡಿಂಗ್ ಮಾಡೋರ್ ಬಿಟ್ರೆ ಯಾರು ಯೂಸ್ ಮಾಡಕ್ ಆಗಲ್ಲ, ಅವ್ರಿಗೆ ಯೂಸ್ ಮಾಡಕ್ ಆಗಲ್ಲ. ಓಕೆ 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 ಸರ್, ನಿಮ್ದು PNL ತೋರಿಸಿ ಸರ್. ಕೇಳ್ಬಾರ್ದು ಆಕ್ಚುಲಿ, ಬಟ್ ಅದು ಕೇಳ್ಬೇಕು ಅನ್ನಿಸ್ತಾ ಇದೆ. ನಿಮ್ PNL ತೋರಿಸಿ ಸರ್ ಪ್ಲೀಸ್. ನೀವು PNL ನೋಡಿದ್ರೆ ಮಾತೆ ಕೇಳೋದಿಲ್ಲ ನಾನು. ಇಲ್ಲ, ಅದು ಆಕ್ಚುಲಿ ಯಾರ್ದು PNL ತೋರಿಸಿ ಇದ್ ಮಾಡಬಾರ್ದು ಅಂತಿದೆ. ಬಟ್ ಆಕ್ಚುಲಿ ಸಮ್ ವರ್ಕಿಂಗ್ ಥಿಂಗ್ಸ್ ಆರ್ ದೇರ್ ಇನ್ ಸ್ಟಾಕ್ ಮಾರ್ಕೆಟ್. ಅದು ರಿಟೇಲ್ ಟ್ರೇಡರ್ಸ್ ಗೆ ಹೆಲ್ಪ್ ಆಗುತ್ತೆ, ಆಪ್ಷನ್ ಬೈಯರ್ಸ್ ಗೆ ಆಕ್ಚುಲಿ ತುಂಬಾ ಹೆಲ್ಪ್ ಆಗುತ್ತೆ. ಅಂದ್ರೆ ಇಟ್ ಈಸ್ ವರ್ತಿ ಟು ಶೋ PNL ಎಲ್ಲ. ಅಂದ್ರೆ ಮೋಟಿವೇಟಿಂಗ್ ಫ್ಯಾಕ್ಟರ್ ಆಗಿ ಯೂಸ್ ಮಾಡ್ಕೊಳ್ಳಿ. ದಯವಿಟ್ಟು ಅದಕ್ಕೋಸ್ಕರ ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು, ನನಗೂನು ದೇವರಾಣೆಗಳು ಮ್ಯಾನ್ಯುಯಲ್ ಆಗಿ ಮಾಡ್ತೀನಿ ಅಂತ ಹೇಳಿದ್ರೆ, ನಂದು ಇದನ್ನೆಲ್ಲ ಯೂಸರ್ ನೇಮ್ ಎಲ್ಲ ಮಾಸ್ಕ್ ಮಾಡಿ, ಅದನ್ನ ಮರಿಬೇಡಿ. ಏನೋ ಈ ವರ್ಕಿಂಗ್ ಥಿಂಗ್ಸ್ ಇದೆ ಮಾರ್ಕೆಟ್ ಅಲ್ಲಿ. ಜನಕ್ಕೆ ಏನ್ ಗೊತ್ತಾ, ಎಲ್ಲರೂ ಲಾಸ್ ಮಾಡ್ಕೊಂತಾರೆ ಅನ್ನೋ ಪ್ರೀ ಡಿಫೈನ್ಡ್ ಇದು ತಲೆ ಒಳಗೆ ಮುಂಚಿಂದ ಕೂತ್ ಬಿಟ್ಟಿದೆ ತಲೆ ಒಳಗೆ. ಅದನ್ನ ಇಟ್ಕೊಂಡು ಜನ ಎಲ್ಲರಿಗೂ ಲಾಸ್ ಆಗತ್ತೆ, ಇದು ಹೆಂಗ್ ಲಾಭ ಆಗತ್ತೆ ಅನ್ನೋದನ್ನ ಯೋಚನೆ ಮಾಡ್ತಾರೆ ಅಷ್ಟೇನೆ. ಓಕೆ ಓಕೆ ಅದ ಆ ರೀತಿ ಆಗಲ್ಲ.
ಎಸ್. ನಾನ್ ಇಲ್ಲಿ ತನಕ ಯಾರಿಗೂ ತೋರ್ಸಿಲ್ಲ P&L ಅಂತಲ್ಲ. ಯಾರಾದ್ರೂ ನೀವ್ ಸುಳ್ಳು ಹೇಳ್ತಿದ್ಯಾ, ನಾನ್ ಫಸ್ಟ್ ಆಫ್ ಆಲ್ ಯಾರಿಗೂ ಹೇಳಕ್ಕೆ ಹೋಗಲ್ಲ. ಇನ್ನೆಲ್ಲಿ ಸುಳ್ಳು ಹೇಳೋದು ಅದೇನೊಂದು ಮತ್ತೊಂದು ಏನು ಇಲ್ವೇ ಇಲ್ಲ ಅಲ್ಲಿ. ಓಕೆ. ಅಲ್ಗಾರಿದಮ್ ನ ಟೆಸ್ಟ್ ಮಾಡ್ಬೇಕು ಅಂತಾನೆ ಹೊಸ ಅಕೌಂಟ್ ಮಾಡಿದೀರಾ ಸರ್? ಇಲ್ಲ, ಇದು ನಂದು ಟೆಸ್ಟಿಂಗ್ ಇಂದ ಹಳೆ ಅಕೌಂಟ್ ಇದು. ಟೆಸ್ಟಿಂಗ್ ಹಳೆ ಅಕೌಂಟ್. F&O ಮಾತ್ರ ಟ್ರೇಡ್ ಮಾಡಿರೋದು, ಏನು ಇದಿಲ್ಲ. ಸೊ ಇದು ಡೇಟ್ 4ನೇ ತಾರೀಕಿಂದ 11ನೇ ತಾರೀಕು ವಾರ ತೋರ್ಸುತ್ತೆ. ಓಕೆ. ಸೊ ಅದನ್ನ ನಾನು ಶೇರ್ ಮಾಡ್ತಾ ಇದೀನಿ, ನಂಗೆ ನೋಡೋಣ. ಓ, ಫುಲ್ ಗ್ರೀನ್. ಮಂಡೇ ಟು ಫ್ರೈಡೆ ಫುಲ್ ಗ್ರೀನ್ ಇದೆ. ಮಂಡೇ 22,608, ಹಾ. 19,437 ಮಂಗಳವಾರ, ಹಾ. 22,530, 51,305, ಸೂಪರ್. 34,710. ಸೊ ಕ್ಯಾಪಿಟಲ್ ಯೂಸ್ ಮಾಡಿದೆ ಎಷ್ಟು ಸರ್? ಪ್ರತಿದಿನ 1 ಲಕ್ಷ. ನಾನು ಹೌದು. ಪ್ರತಿದಿನ ವಿಡ್ರಾ ಮಾಡಿದ್ದೀನಿ ಪ್ರಾಫಿಟ್ಸ್ ನ. ಏನಕ್ಕೆ ಅಂತಂದ್ರೆ ನನಗೆ ಟೆಸ್ಟ್ ಏನಿತ್ತು ರಿಸಲ್ಟ್ಸ್ ಅದು 1 ಲಕ್ಷಕ್ಕೇನೆ ಬರ್ಬೇಕಿತ್ತು. ಓಕೆ ಓಕೆ 1 ಲಕ್ಷಕ್ಕೆ ಏನಾಗುತ್ತೆ ಅನ್ನೋದು ಬೇಕಿತ್ತು ನನಗೆ. 1 ಲಕ್ಷಕ್ಕೇನೆ 22,000 ಮಾಡಿರೋದು, 1 ಲಕ್ಷಕ್ಕೇನೆ 51,000 ಮಾಡಿರೋದು. ಹೈಯೆಸ್ಟ್ 51,000, ಲೀಸ್ಟ್ 19,000. ಓಕೆ. ಸೊ ನಾವ್ ಇಲ್ಲಿ ನನಗೆ ಇದಾಗಿದ್ದೇನು ಅಂದ್ರೆ, ನನಗೆ ಅಡ್ವಾಂಟೇಜ್ ಕೊಟ್ಟಿದ್ದೇನು ಅಂದ್ರೆ ಸ್ಪೀಡ್, ಓಕೆ ಏನು ಎಕ್ಸಿಕ್ಯೂಷನ್ ಸ್ಪೀಡ್ ನಾನು ಹೇಳ್ತಾ ಇರೋದು. ಓಕೆ 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 ಎಕ್ಸಿಕ್ಯೂಷನ್ ಸ್ಪೀಡ್ ಅಲ್ಲೇನೆ ಇದು ಟೋಟಲ್ ಇದಿರೋದು. ಅದೇ ಇಲ್ಲಿ ನಿಮ್ಗೆ ತೋರಿಸ್ತೀನಿ ತಡೀರಿ. ನಾನ್ ಯಾವನಾದ್ರು ನೀನ್ ಅಷ್ಟೊಂದು ಕ್ಯಾಪಿಟಲ್ ಇಟ್ಕೊಂಡು ಇಲ್ಲ ಬುರ್ಡೆ ಬಿಡ್ತಾ ಇದೀಯ ಅಂತ. ಇದು ನೋಡಿ ಸ್ಟೇಟ್ಮೆಂಟ್, ಹಾ. 4ನೇ ತಾರೀಕಿಂದ 11ನೇ ತಾರೀಕು. ಇಲ್ಲಿ ಹಾ. ನೀಟಾಗಿ ಸ್ಕ್ರಾಲ್ ಮಾಡ್ತೀನಿ. 5ನೇ ತಾರೀಕು ಫಂಡ್ಸ್ ಆಡ್ ಆಗಿದೆ ಓಕೆ 1 ಲಕ್ಷ. ಹಾ. 16,000 ಆಡ್ ಆಗಿ ಒಂದು ಪೊಸಿಷನ್ ಉಳ್ಕೊಂಡಿತ್ತು. ಅಂದ್ರೆ ಒಂದು ಲಾಟ್ ಟೆಸ್ಟಿಂಗ್ ಸೇಕ್ ಅದನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋಗೋದೇನು ಅಂತ ಅನ್ನೋದು ಒಂದು ಪೊಸಿಷನ್ ಉಳ್ಕೊಂಡಿತ್ತು. ಸೊ ಓಕೆ ಅಲ್ಲಿ ಇದು 16,000, 22,000 ತೋರಿಸ್ತಿದ್ದು ಅದು. ಓಕೆ ಸೊ ಇದು ಯಾವತ್ತು 6ನೇ ತಾರೀಕಿನ ಪ್ರಾಫಿಟ್ಸ್ ಹಾ. 16,000. ಆಮೇಲೆ 7ನೇ ತಾರೀಕಿನ ಪ್ರಾಫಿಟ್ಸ್ 22,000. ಓಕೆ ಸೊ ಇಲ್ಲಿ ಅಲ್ಲಿ ನಂಬರ್ ಯಾಕೆ ಡಿಫರೆನ್ಸ್ ಇದೆ ಅಂದ್ರೆ, ಇಲ್ಲಿ ಬರೋದು ಬ್ರೋಕರೇಜ್ ಕಟ್ ಆಗಿ ಉಳಿಯೋಂತ ಅಮೌಂಟ್ ಮಾತ್ರ ಇಲ್ಲಿ ಬರೋದು. ಓಕೆ ಓಕೆ ಸರಿನಾ? ಇನ್ನ ನೆಕ್ಸ್ಟ್ ನೋಡಿ, 7ನೇ ತಾರೀಕಿನ ನಾನು 30,000 ವಿಡ್ರಾ ಮಾಡಿದ್ದೀನಿ. ಓಕೆ ಪೇಯಿನ್ ಅಂತೂ ಯಾವ್ದು ಇಲ್ಲಲ್ಲ, ನಾನು ಯಾವ್ದು ಆಡ್ ಮಾಡಿಲ್ಲ. ಅದನ್ನ ನೋಡಿ. 8ನೇ ತಾರೀಕು ಮತ್ತೆ 21,000 ಆಗಿದೆ. ಅಕೌಂಟ್ ಸೈಜ್ 131 ಆಯ್ತು. ಸೊ ನಾನು ಮತ್ತೆ 30,000 ವಿಡ್ರಾ ಮಾಡಿದೆ. 1 ಲಕ್ಷ ಕರ್ಕೊಂಬಂದೆ ವಾಪಸ್. ಅಕೌಂಟ್ ನ 1 ಲಕ್ಷದಲ್ಲೇ ಇಟ್ಕೊಡ್ಬೇಕು ಅನ್ನೋದಿತ್ತು. ಓಕೆ 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 ಅಂದ್ರೆ ಡೈಲಿ ಬಂದಿದ್ದ 9ನೇ ಪ್ರಾಫಿಟ್ ತಾರೀಕು ತಗೊಳ್ಳೋಣ ಅಂತ. ಡೈಲಿ ವಿಡ್ರಾ ಮಾಡಿದ್ದೀನಿ ಪ್ರಾಫಿಟ್ಸ್. ಓಕೆ 9ನೇ ತಾರೀಕು ಮತ್ತೆ 50,000 ರೂಪಾಯಿ ಪ್ರಾಫಿಟ್ ಆಗಿದೆ. ಹಾ. 151 ಆಯ್ತು. ಅಕೌಂಟ್ ಸೈಜ್ 50,000 ವಿಡ್ರಾ ಮಾಡಿದೆ. ಸೂಪರ್. ಸೊ ಮತ್ತೆ ಅದು ಅಕೌಂಟ್ ಸೈಜ್ 1 ಲಕ್ಷಕ್ಕೆ ನಿಂತ್ಕಂತು. ಮತ್ತೆ 32,000 ಮತ್ ಪ್ರಾಫಿಟ್ ಆಯ್ತು ಯಾವತ್ತು 10ನೇ ತಾರೀಕು. ಹಾ. 134 ಆಯ್ತು. ನಾನು 34,000 ರೂಪಾಯಿ ವಿಡ್ರಾ ಮಾಡಿ ನೋಡಿ, ಬರೋ ವಾರಕ್ಕೆ 1 ಲಕ್ಷದ ಅಕೌಂಟ್ ರೆಡಿ ಇಟ್ಕೊಂಡಿದ್ದೀನಿ. ಸೊ ಸರ್ ಈಗ ಅಂದ್ರೆ ನೀವು ಆವರೇಜ್ ಆಗಿ 30,000 ಪ್ರತಿದಿನ ತೆಗ್ದೀರಾ 30%? ಬಂದಿರ್ಬೋದು 30%. ಹೌದು, 5 ದಿನಕ್ಕೆ 1.5 ಲಕ್ಷ ಅಂದ್ರೆ 30%. ಕ್ರೇಜಿ ಕ್ರೇಜಿ ಕ್ರೇಜಿ. ಸೊ ನಾವು ಒಂದ್ ತಿಂಗಳಿಗೆ 30% ಅಂತ ಇಟ್ಕೊಂಡು ಓಡಾಡ್ತಾ ಇದೀವಿ, ನೀವು ದಿನಕ್ಕೆ ತೆಗಿತಾ ಇದ್ದೀರಾ. ಮ್ಯಾನ್ಯಲ್ ಆಗಿ 15ರಿಂದ 20% ನಾನು ಒಂದ್ ತಿಂಗಳಿಗೆ ಲೆಕ್ಕ ಹಾಕಂತೀನಿ ಮ್ಯಾನ್ಯಲ್ ಆಗಿ. ನಾನು ಇದು ಬಟ್ ಇಲ್ಲಿ ಇನ್ನೊಂದೇನು ಅಂದ್ರೆ, 1 ಲಕ್ಷಕ್ಕೆ ಇಷ್ಟ ಆಯ್ತು ಅಂದ್ರೆ 1 ಕೋಟಿಗೆ ಇಷ್ಟ ಆಯ್ತು ಅನ್ನೋದು ಸಿಮ್ಯುಲೇಷನ್ ದಯವಿಟ್ಟು ಯಾರೂ ಮಾಡ್ಕೋಬೇಡಿ. ಹೌದೌದೌದು. ಅದಿನ್ನೂ ರಿಯಾಲಿಟಿ 1 ಲಕ್ಷ ಇದು ಏನ್ ಹೇಳಿ, ಅದಿನ್ನೂ ರಿಯಾಲಿಟಿ ಬಂದಿಲ್ಲ. ಇಲ್ಲ ಅಕೌಂಟ್ ಹಾ. ಸೈಜ್ ಚೇಂಜ್ ಆಗ್ತಾ ಇಮ್ಯಾಜಿನೇಷನ್ ನಲ್ಲೇ ಶೂಮ್ ಅಂತ ಮಾಡ್ಬಿಡ್ತಾರೆ. ಅಕೌಂಟ್ ಸೈಜಿಂಗ್ ಹಂಗಾಗೋದಿಲ್ಲ ಅದು. ಇದು ಕ್ವಾಂಟಿಟಿ ಚೇಂಜ್ ಆಗುತ್ತೆ. ಸೊ ಇಷ್ಟು ನಾನು ನಿಮಗೆ ಸ್ಟೇಟ್ಮೆಂಟ್ ತೋರಿಸ್ದೆ, ಮತ್ತೆ P&L ಇಂದ ಇದನ್ನು ತೋರಿಸಿದೀನಿ. ಇನ್ನೇನು ಅಲ್ಲಿ ಇನ್ನೇನು ಮುಚ್ಚುಮರೆ ಮಾಡೋದಿಲ್ಲ. ಬಟ್ ಇದು ಯಾವ್ದು ನನ್ನ ಎಫರ್ಟ್ಸ್ ಅಲ್ಲ, ನಾನು ಅದನ್ನ ಕ್ಲಿಯರ್ ಆಗಿ ಹೇಳ್ತೀನಿ. ಇದು Okay. ಟೋಟಲಿ ಮೇಡ್ ವಿತ್ ಅಲ್ಗಾರಿದಮ್. ಓಕೆ 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 ಮತ್ತೆ ಅದ್ರ ಜೊತೆಗೆ ಮಾರ್ಕೆಟ್ ಅಲ್ಲಿ ಮೂವ್ಮೆಂಟ್ ಇತ್ತು. ನಾನೇನು ಎಲ್ಲ ಕ್ರೆಡಿಟ್ಸ್ ನನಗೆ ಅಲ್ಗಾರಿದಮ್ಗೆ ಅಂತ ನಾನೇನು ಹೇಳಲ್ಲ. ಓಕೆ. ಮಾರ್ಕೆಟ್ಗೂ ಮಾರ್ಕೆಟ್ ಅಲ್ಲಿ ಮೂವ್ಮೆಂಟ್ ಇತ್ತು. ಸರ್ ಈಗ ರೇಂಜ್ ಬೌಂಡ್ ಮಾರ್ಕೆಟ್ ಅಲ್ಲೂ ಸಹ ಈಗ 1 ವೀಕ್ ಅಲ್ಲಿ ಬರೀ ಡೈರೆಕ್ಷನಲ್ ಮೂವ್ಸೇ ಇತ್ತು ಲಾಸ್ಟ್ ವೀಕ್. ಹೌದು. ರೇಂಜ್ ಬೌಂಡ್ ಮಾರ್ಕೆಟ್ ಇದ್ದಾಗೂ ಸಹ ಯಾವ ತರ ವರ್ಕ್ ಆಗುತ್ತೆ ಸರ್ ನಿಮ್ದು ಅಲ್ವಾ? ರೇಂಜ್ ಬೌಂಡ್ ಮಾರ್ಕೆಟ್ ಇದ್ದಾಗ ಏನ್ ಮಾಡುತ್ತೆ, ಹ್ಮ್. ಈ ಸ್ಕ್ಯಾಲ್ಪ್ ಮಾಡೋ ಟಾರ್ಗೆಟ್ ಪಾಯಿಂಟ್ಸ್ ಇದೆಯಲ್ಲ, ಓಕೆ ಇದನ್ನ ಕಮ್ಮಿ ಮಾಡ್ಕೊಳತ್ತೆ. ಓಕೆ 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 ಅದೇ ಡಿಸೈಡ್ ಮಾಡುತ್ತೆ. ಅದೇ ಡಿಸೈಡ್ ಮಾಡುತ್ತೆ ಪ್ರತಿಯೊಂದು. ಓಕೆ ಸೊ ಅದು ರಿಸ್ಕ್ ಮ್ಯಾನೇಜ್ಮೆಂಟ್ ಅದೇ ಮಾಡುತ್ತೆ. ಇಲ್ಲ ಪ್ರತಿಯೊಂದು ನಿಮ್ ತಲೆ ಒಳಗೆ ನೀವು ಏನೇನ್ ಡಿಸಿಷನ್ ತಗೊಂತಿರಲ್ಲ, ಹಾ. ರಿಸ್ಕ್ ಮ್ಯಾನೇಜ್ಮೆಂಟ್ ಇರ್ಬೋದು, ಪೊಸಿಷನ್ ಸೈಜಿಂಗ್ ಇರ್ಬೋದು, ಓಕೆ
ಇಲ್ಲ ಅಂತ ಹೇಳಿದ್ರೆ ಇನ್ ಏನ್ ಬೇಕಾದ್ರೂ ಇರ್ಬೋದು. ಲೈಕ್ ಹೆಂಗೆ ಅಂತ ಹೇಳೋದನ್ನ ಈಗ ಉದಾಹರಣೆಗೆ ತಡೀರಿ ತೋರಿಸ್ತೀನಿ ನಿಮ್ಗೆ ಯಾವ್ದಾದ್ರು ಒಂದನ್ನ. ಈಗ ಇದ್ರದ್ದು ಒಂದ್ 50,000 ಕ್ಲಿಕ್ ಮಾಡ, ಇದ್ರಲ್ಲಿ ಒಂದು ಇದನ್ನ ತೋರಿಸ್ತೀನಿ ನಾನು ನಿಮ್ಗೆ ಏನೇನ್ ಟ್ರೇಡ್ ತಗಂತು ಅಂತ ಅನ್ನೋದನ್ನ. ಹ್ಮ್. ಈಗ ನೋಡಿ ಬರೀ ಪ್ರಾಫಿಟ್ ಆಗಿದೆ ಅಂತಲ್ಲ, ಮತ್ತೆ ಲಾಸಸ್ ಆಗಿರುತ್ತೆ. ಲಾಸ್ ಆಗಿಲ್ಲ ಅಂತ ನಾನು ಹೇಳೋದಿಲ್ಲ, ಓಕೆ. ಲಾಸಸ್ ಸಮೇತ ಆಗಿದೆ. ಹಾ. ಎಲ್ಲ ಟ್ರೇಡು ಪ್ರಾಫಿಟಬಲ್ ಆಗಿ ಹೋಗಲ್ಲ ಇದ್ರಲ್ಲಿ. ಬಟ್ ಏನು ಅಂತ ಆವರೇಜ್ ಹೇಳಿ. ಪ್ರಾಫಿಟಬಲ್ ಆಗೇ ಇರ್ತೀವಿ. ಓವರ್ ಆಲ್ ಯುವರ್ ಡೇ ಶುಡ್ ಬಿ ಪ್ರಾಫಿಟಬಲ್, ನಾಟ್ ಯುವರ್ ಏನೋ ನಿಮ್ ಪ್ರತಿ ಟ್ರೇಡು ಲಾಭ ಬರ್ಬೇಕು ಅಂತ ಅನ್ನೋದು ಸುಳ್ಳು. ನಿಮ್ಗೆ ಇಡೀ ದಿನ ಲಾಭ ಅಲ್ಲ, ಇಡೀ ದಿನದ ಟ್ರೇಡ್ ಗಳಲ್ಲಿ ಒಂದ್ ಅಮೌಂಟ್ ಉಳಿಬೇಕು ಪ್ಲಸ್ ಅಲ್ಲಿ. ಓಕೆ, ನಾನು ಇಲ್ಲಿ ಇನ್ನೊಂದೇನೋ ನೋಡಿದೆ, 1260 ಕ್ವಾಂಟಿಟಿ ಸೆಕೆಂಡ್ ಆರ್ಡರ್, 239 ರೂಪಾಯಿ 10 ಪೈಸೆಗೆ ಬೈ ಆಗಿದೆ, 240 ರೂಪಾಯಿ 4 ಪೈಸೆಗೆ ಸೆಲ್ ಆಗಿದೆ. ಸೊ ಇಟ್ಸ್ ಅಬೌಟ್ ಒಂದು 90 ಪೈಸಾ. 94 ಪೈಸಾ. ಓಕೆ. 1260 ಕ್ವಾಂಟಿಟಿ ಅಂದ್ರೆ ನಿಮಗೆ ಒಂದ್ ಟ್ರೇಡ್ ಅಲ್ಲಿ ತಗೊಂಡಿರಲ್ಲ ಇದು. ಓಕೆ. ಒಂದ್ಸಲಿ 90 ತಗೊಂಡಿರುತ್ತೆ, ಒಂದ್ಸಲಿ 60 ತಗೊಂಡಿರುತ್ತೆ, ಒಂದ್ಸಲಿ 105 ತಗೊಂಡಿರುತ್ತೆ. ಈ ತರ ಇದು ಅಂದ್ರೆ ಇಡೀ ದಿವಸದ ತೋರ್ಸುತ್ತೆ ಅಷ್ಟೇ ಇದು. ಓಕೆ 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 ಓಕೆ. ಸೊ ಇದು ಏನಂದ್ರೆ ಶಾರ್ಟ್ ಸ್ಕ್ಯಾಲ್ಪ್ಸ್. ಟೋಟಲ್ ಇದು ಈ ಬೈ ವ್ಯಾಲ್ಯೂ 3 ಲಕ್ಷ ತೋರಿಸ್ತಿದೆ. ಅಕೌಂಟ್ ಅಲ್ಲಿ 3 ಲಕ್ಷ ಇರ್ಲೇ ಇಲ್ವಲ್ಲ, 1 ಲಕ್ಷ ತಾನೇ ಇದ್ದಿದ್ದು. ಹೌದೌದು ಹೌದು. ಓಕೆ ಓಕೆ. ಸೊ ಇದು ಮಲ್ಟಿಪಲ್ ಟೈಮ್ಸ್ ತಗೊಂಡು ಮಾಡಿರುತ್ತೆ ಅಷ್ಟೇನೆ, ಅದು ಬಿಟ್ಟು ಅದು ಒಂದೇ ಸಲಿಗೆ ತೋರ್ಸಲ್ಲ ಅದು. ಓಕೆ ಓಕೆ ಓಕೆ, ಅರ್ಥ ಆಯ್ತು ಅರ್ಥ ಅದೇ ಆಯ್ತು. ತರ ಸುಮಾರು ಸಿಗ್ತವೆ ನೋಡಿ. ಇಲ್ಲಿ ನೋಡಿ ಇದೊಂದು ಟ್ರೇಡ್, ಈಗ ಇದನ್ನ ನಾನು ತೋರಿಸ್ಬೇಕು ಅಂತಿತ್ತು. ಪ್ರಿಸೈಸ್ ಇತ್ತು, ಕ್ವಾಂಟಿಟಿ 10, ಒಂದೇ ಟ್ರೇಡ್ ಇದು, ಒಂದ್ ಲಾಟ್. ಓಕೆ 400ಕ್ಕೆ ಎಂಟ್ರಿನಾ, ಓಕೆ. 200ಕ್ಕೆ ಎಕ್ಸಿಟಾ, ನೆಟ್ ಪ್ರಾಫಿಟ್ 1,000. ಇದಂತೂ ಏನು ಮ್ಯಾನಿಪುಲೇಟೆಡ್ ಅಲ್ಲಲ್ಲ. ನಾನು ಇಲ್ಲಿ ಬೇಕಾದ್ರೆ ಕ್ವಾಂಟಿಟಿ ನನ್ಗೆ ನೆನಪಿರೋದಿಲ್ಲ ಏನ್ ತಗಂತು ಏನಕ್ಕೆ, ನಾನು ಮ್ಯಾನ್ಯಲ್ಲೂ ಟ್ರೇಡ್ ಮಾಡಿಲ್ಲ. ಓಕೆ. ಇಲ್ಲೂ ಅಷ್ಟೇ ನನಗೆ ಇವು ಗೊತ್ತಿಲ್ಲ. ಬಟ್ ಇದಂತೂ ಕ್ಲಿಯರ್ ಆಗಿ ಗೊತ್ತು ಯಾವ್ದು ಈ 1,000. ಓಕೆ 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 ಓಕೆ. ಒಂದೇ ಲಾಟ್ ತಗೊಂಡಿರುತ್ತೆ. ಯಾಕಂದ್ರೆ ಇಲ್ಲಿ ರಿಸ್ಕ್ ಯಾವ ಮಟ್ಟಿಗೆ, ಈಗ 400 ರೂಪಾಯಿ ಒಂದ್ ಲಾಟ್ ತಗೊಂತ ಇದೆ ಅಂದ್ರೆ 1 ಲಕ್ಷದಲ್ಲಿ ಇನ್ಫ್ಯೂಸ್ ಮಾಡಿದ್ರೆ 4,000 ರೂಪಾಯಿ. ಓಕೆ. ಹೌದಾ? ಹೌದು ಹೌದು. ಈ ತರದ್ದು ನೋಡಿ, ಇಲ್ಲಿ ನೋಡಿ ಇಲ್ಲೊಂದಿದೆ 10 ಕ್ವಾಂಟಿಟಿ 476ಕ್ಕೆ ತಗೊಂಡು 500ಕ್ಕೆ ದಾಟಿಸಿದೆ. ಓಕೆ. ಬಂದಿರೋದು 239 ರೂಪಾಯಿ. ಈ ತರ 200 ರೂಪಾಯಿ 300 ರೂಪಾಯಿ 500 1000 2000 5000 ಅಂತ ಸೇರಿನೇ 1.5 ಲಕ್ಷ ಆಗಿರೋದು. ಸೂಪರ್ ಸೂಪರ್. ಬ್ರೋಕರೇಜ್ 6,000 ಹೋಗಿದೆ. 6,000 ಅಂತ ಹೇಳಿದ್ರೆ ಎಷ್ಟಾಯ್ತು ಹೇಳಿ? ಆಲ್ಮೋಸ್ಟ್ 4.25% ಆಯ್ತು. ಓಕೆ. ಎಷ್ಟಕ್ಕೆ? 1.5 ಲಕ್ಷಕ್ಕೆ. ಓಕೆ. ಇಲ್ಲಿ ಬರುತ್ತೆ ನೋಡಿ, ಇದ್ರಲ್ಲಿ ನಿಮ್ಗೆ ಈ ದಿನ ಏನೇನ್ ಟ್ರೇಡ್ ತಗಂತು ಅನ್ನೋದು ತೋರಿಸ್ತದೆ. ಹ್ಮ್. 100 ಕ್ವಾಂಟಿಟಿನಲ್ಲಿ ಇದು 1,000 ರೂಪಾಯಿ ಮಾಡ್ತಾ ಇದೆ. 10 ಕ್ವಾಂಟಿಟಿಲೂ 1,000 ರೂಪಾಯಿ ಮಾಡ್ತಾ ಇದೆ. ಓಕೆ. ರೀಟೇಲರ್ಸ್ ಏನಕ್ಕೆ ಏಟ್ ತಿಂತಾರೆ ಅನ್ನೋದು ಇಲ್ಲಿ ನಿಮ್ಗೆ ಹೇಳ್ತೀನಿ. ಒಬ್ಬ ಮನುಷ್ಯ ಏನಕ್ಕೆ ಏಟ್ ತಿಂತಾನೆ, ಒಂದು ಅಲ್ಗಾರಿದಮ್ ಏನಕ್ಕೆ ತಿನ್ನೋದಿಲ್ಲ. ಎಸ್ಪೆಷಲಿ ರೀಟೇಲರ್ಸ್ ಅಂತಾನೆ ನಾನು ಹೇಳೋದು. ನಾನು ರೀಟೇಲರ್, ನೀವು ರೀಟೇಲರ್. ಹ್ಮ್. ಏನಕ್ಕೆ ಏಟ್ ತಿಂತಾರೆ ಅನ್ನೋದು ನಾನು ಹೇಳ್ತೀನಿ ಕೇಳಿ. ಹ್ಮ್. ಪೊಸಿಷನ್ ಸೈಜಿಂಗ್ ಅನ್ನೋದು ಏನು ಅಂತಾನೆ ಯಾರಿಗೂ ಗೊತ್ತಿಲ್ಲ. ಓಕೆ ಓಕೆ ಓಕೆ. ಈಗ ನನಗೆ 100% ಕಾನ್ಫಿಡೆನ್ಸ್ ಇದೆ ಮಗ ಇದು ಹಿಂಗೆ ಆಗುತ್ತೆ ಅಂತಂದ್ರೆ ಒಂದು ಕನ್ಸಿಡರಬಲ್ ಸಮ್ನ ಡಿಪ್ಲೈ ಮಾಡಿ ಟ್ರೇಡ್ಗೆ. ಓಕೆ. ಯಾಕೋ ಡೌಟ್ಫುಲ್ ಅನಿಸ್ತಿದ್ಯಾ, ಒಂದು 5% ಮಾತ್ರ ಡಿಪ್ಲೈ ಮಾಡಿ, 2% ಮಾತ್ರ ಡಿಪ್ಲೈ ಮಾಡಿ. ನಿಮ್ಮ ಅಕೌಂಟ್ ಅಲ್ಲಿ 1 ಲಕ್ಷ ಇದೆ ಅಂತ ಹೇಳಿ ನೀವು 50,000 1 ಲಕ್ಷನೇ ಹಾಕ್ಬೇಕು ಅಂತ ಕಾನೂನಿಲ್ಲ. 5,000ಕ್ಕೂ ಟ್ರೇಡ್ ತಗೋಬಹುದು 1 ಲಕ್ಷದ ಅಕೌಂಟ್ ಅಲ್ಲಿ. ಎಸ್ ಎಸ್. ಅಷ್ಟೇ ವಿಚಾರ, ಅಲ್ಲಿ ಇನ್ನೇನು ಬೇರೆ ಇಲ್ಲ. ಸರಿ ಸರ್, ಆಯ್ತು. ಸೊ ಆಲ್ಗೋರಿದಮ್ ಇಸ್ ಅ ಬೆಸ್ಟ್ ಥಿಂಗ್. ಯಾವಾಗ ಕೊಡ್ತೀರಾ ಸರ್ ನಮ್ಗೆಲ್ಲ? ನೀವು ನಿಮ್ಗೆ ಕಾಂಟ್ಯಾಕ್ಟ್ ಕೊಡ್ತೀನಿ, ಇದ್ ಮಾಡ್ಕೊಳ್ಳಿ. ಓಕೆ ಸರ್, ಓಕೆ. ಅವ್ರದ್ದು ಒಂದು ಇದಿದೆ, ಕ್ಲಾಸ್ ಇದೆ. ನಿಮ್ಮ ಸೆಟಪ್ ನ ಅವರು ಯಾರಿಗೂ ಕೊಡಲ್ಲ, ನೀವು ಯಾರಿಗೂ ಶೇರ್ ಮಾಡ್ಬೇಡಿ ಅಂತಾನೆ ಹೇಳೋದವ್ರು. ಓಕೆ. ಅಂದ್ರೆ ನಿಮ್ದು ಏನೋ ಒಂದು ಇದಿರುತ್ತೆ, ಲಾಜಿಕ್ ಇರುತ್ತೆ. ಹಾ. ದಟ್ ಲಾಜಿಕ್ ಹ್ಯಾಸ್ ಟು ಬಿ ರೆಸ್ಪೆಕ್ಟೆಡ್ ಅನ್ನೋದು. ಅದು NDC ಅಂತ, ನಾನ್ ಡಿಸ್ಕ್ಲೋಜರ್ ಕಾಂಟ್ರಾಕ್ಟ್. ಓಕೆ 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 ಓಕೆ, ಫೈನ್ ಸರ್. ನಾನು ಯಾರಿಗೂ ಹೇಳಲ್ಲ, ನೀವು ಯಾರಿಗೂ ಹೇಳ್ಬೇಡಿ ಅಂತ ವಿಚಾರ ಅಷ್ಟೇನೆ ಅಲ್ಲಿರೋದು. ಓಕೆ ಸರ್, ಹಂಗಾದ್ರೆ ನೆಕ್ಸ್ಟ್ ವೀಕ್ ನಾವ್ ಇನ್ನೂ ನೋಡ್ಬೋದು ನಿಮ್ಮ ಹತ್ರ ಪ್ರಾಫಿಟ್ಸ್ ನ. ಇಲ್ಲ, ಇದು ರನ್ ಮಾಡ್ತಾ ಇದೀನಿ. ಓಕೆ. ರನ್ ಆದಂಗೆ ನಿಮ್ಗೆ ಶೇರ್ ಮಾಡ್ತೀನಿ ಡೀಟೇಲ್ಸ್. ಇಲ್ಲ, ನಿಮ್ ಸಿಸ್ಟಮ್ ಹಾಕೊಂಡೆ ರನ್ ಮಾಡಿ. ಎನಿಬಡಿ ಕ್ಯಾನ್ ಟ್ರೇಡ್ ಇನ್ ಅಲ್ಗಾರಿದಮ್. ಓಕೆ 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 ಓಕೆ. ಯಾರಿಗ ಆಗಲ್ಲ ಅಂತೇನಿಲ್ಲ. ಓಕೆ ಸರ್, ಆಯ್ತು ಸರ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಮತ್ತೆ. ಓಕೆ, ಡನ್.